ಆ, ಎಲ್ಲ ಮಕ್ಳಿಗೂ ನಮಸ್ಕಾರ. ಸೊ ನಿನ್ನೆ ಕಾಮನ್ ಮಲ್ಟಿಪಲ್ಲು ಅದರಲ್ಲಿಂದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ಅದನ್ನು ಹೇಗೆ ಮಾಡೋದು ಅಂತ ನೋಡಿದ್ವಿ. ಇವತ್ತು ನಿನ್ನೆ ಕಾಮನ್ ಫ್ಯಾಕ್ಟರ್, ಇವತ್ತು ಕಾಮನ್ ಮಲ್ಟಿಪಲ್ ಅಂತ ಹೇಳ್ಬಿಟ್ಟು ಅದರದ್ದು ಕಾನ್ಸೆಪ್ಟ್ ಮಾಡೋಣ. ಸೊ ಕಾಮನ್ ಮಲ್ಟಿಪಲ್ ಅಂಥೇಳಿ, ಈ ಕಾಮನ್ ಮಲ್ಟಿಪಲ್ಲಿಂದ ನಾವು we will generate an important concept called lowest common multiple ಅಂತ ಹೇಳ್ಬಿಟ್ಟು. ಇದು HCF ಥರನೇ ಫ್ರಾಕ್ಷನ್ಸ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಇದನ್ನ ಕಾನ್ಸೆಪ್ಟನ್ನ ಕರೆಕ್ಟಾಗಿ ತಿಳ್ಕೊಳ್ಳೋಣ. ಸೊ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ನಿಮಗೆ ಕ್ಲಾಸ್ನಲ್ಲಿ ಅಂದರೆ ಅರಿಥಮೆಟಿಕ್ ನಂಬರ್ಸ್ಗೂ ಹೇಗೆ ಮಾಡೋದು, ಆಮೇಲಿಂದ ಆಲ್ಜಿಬ್ರಾಯಿಕ್ ಟರ್ಮ್ಸ್ಗೂ ಇದೇ ಕಾನ್ಸೆಪ್ಟನ್ನ ಹೆಂಗೆ ಎಕ್ಸ್ಟೆಂಡ್ ಮಾಡೋದು. ಸೊ ಆಲ್ಜಿಬ್ರಾಯಿಕ್ ಟರ್ಮ್ಸಿಂದ ಅರಿಥಮೆಟಿಕ್ದು ಎಲ್ಲ ಕರೆಕ್ಟಾಗಿ ಜನರಲ್ ಆಗಿ ಅರ್ಥ ಆಗುತ್ತೆ. ಸೊ ಈ ಕಾಮನ್ ಫ್ಯಾಕ್ಟರ್ ಅನ್ನೋದಕ್ಕೆ ಏನು ಹೇಳಿದ್ವಿ ಅಂತಂದ್ರೆ, ಯಾವ್ದಾದ್ರು ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ನಂಬರ್ ಕೊಟ್ರೆ ಆ ಎಲ್ಲಾ ನಂಬರನ್ನು ಯಾವ ನಂಬರ್ಗಳು ಡಿವೈಡ್ ಮಾಡ್ತಾವೋ ಆ ಎಲ್ಲಾ ನಂಬರ್ಗಳನ್ನು ನಾವು ಕಾಮನ್ ಫ್ಯಾಕ್ಟರ್ಸ್ ಅಂತ ಕಂಡುಹಿಡಿದಿದ್ವಿ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಕಾಮನ್ ಫ್ಯಾಕ್ಟರ್ ಅಂತಂದಾಗ ಕೊಟ್ಟಿರೋ ಎರಡು ಅಥವಾ ಮೂರು ನಂಬರ್ಗಳ ಎಲ್ಲಾ ನಂಬರ್ಗಳನ್ನು ಯಾವ್ಯಾವ ಫ್ಯಾಕ್ಟರ್ಗಳು ಡಿವೈಡ್ ಮಾಡ್ತಾವೋ ಆ ಎಲ್ಲ ಫ್ಯಾಕ್ಟರ್ಗಳನ್ನ ನಾವು ಕಾಮನ್ ಫ್ಯಾಕ್ಟರ್ಸ್ ಅಂತ ಕಂಡುಹಿಡ್ತೀವಿ. ಅದರಲ್ಲಿ ಒಂದು ಫ್ಯಾಕ್ಟರ್ ವಿಚ್ ಈಸ್ ದಿ ಬಿಗ್ಗೆಸ್ಟ್ ಆಫ್ ದೋಸ್ ವ್ಯಾಲ್ಯೂಸ್, ಅದನ್ನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರೆದ್ವಿ. ಹಾಗೆ ಕಾಮನ್ ಮಲ್ಟಿಪಲ್ ಅಂದ್ರೆ, ಈಗ ನಮ್ಗೆ ಎರಡು ಅಥವಾ ಮೂರು ನಂಬರ್ ಕೊಟ್ಟಿದ್ರೆ ಈ ಮಲ್ಟಿಪಲ್ ಅನ್ನೋದು ಇಟ್ ಈಸ್ ಡಿವಿಸಿಬಲ್ ಅಂತ ಆಗುತ್ತೆ. ಹಾಗಾಗಿ ಏನಂತ ಕಾಮನ್ ಮಲ್ಟಿಪಲ್ ಅಂದ್ರೆ ಹೇಗಂತೀವಿ ಅಂದ್ರೆ, ನಾವು ಕೊಟ್ಟಿರೋ ಎಲ್ಲ ಎರಡು ಅಥವಾ ಮೂರಕ್ಕಿಂತ ಜಾಸ್ತಿ ನಂಬರ್ಗಳು ಎಲ್ಲ ನಂಬರ್ಗಳು ಯಾವ ನಂಬರ್ನ ಡಿವೈಡ್ ಮಾಡ್ತಾವೋ ಆ ನಂಬರನ್ನ ನಾವು ಕಾಮನ್ ಮಲ್ಟಿಪಲ್ ಅಂತ ಕರಿತೀವಿ. ಸೊ ಕಾಮನ್ ಮಲ್ಟಿಪಲ್ ಅಂದ್ರೆ ಇಟ್ ಈಸ್ ದಟ್ ನಂಬರ್ ವಿಚ್ ಈಸ್ ಡಿವಿಸಿಬಲ್. ಎಕ್ಸಾಕ್ಟ್ಲಿ ಡಿವಿಸಿಬಲ್ ಅಂದ ತಕ್ಷಣ ಅದನ್ನ ಡಿವೈಡ್ ಮಾಡಿದ್ಮೇಲೆ ಏನೋ ರಿಮೈಂಡರ್ ಉಳಿಬಾರ್ದು. ಸೊ ಇನ್ನೊಂದ್ಸತಿ ಹೇಳ್ಬೇಕು ಅಂದ್ರೆ, ಕಾಮನ್ ಮಲ್ಟಿಪಲ್ ಈಸ್ ದಟ್ ನಂಬರ್ ವಿಚ್ ಕ್ಯಾನ್ ಬಿ ಡಿವೈಡೆಡ್ ಎಕ್ಸಾಕ್ಟ್ಲಿ ಬೈ ಆಲ್ ದಿ ಗಿವನ್ ಟೂ ಆರ್ ಮೋರ್ ನಂಬರ್ಸ್ ಅಂತ ಹೇಳಿ. ಸೊ ಅದಕ್ಕೊಂದು ಎಕ್ಸಾಂಪಲ್ ಮಾಡೋಣ. ಸೊ ಕಾಮನ್ ಮಲ್ಟಿಪಲ್ is divisible by all the given two or more numbers. Okay, so let us consider ಮತ್ತೆ ನ್ಯೂಮರಿಕಲ್ ಎಕ್ಸಾಂಪಲ್ ಇಂದನೇ ಟ್ರೈ ಮಾಡೋಣ. ಲೆಟ್ us ಕನ್ಸಿಡರ್, ನಿನ್ನೆ ತಗೊಂಡಿದ್ವಲ್ಲ ಎಕ್ಸಾಂಪಲ್, ಯಾವ್ದು ತಗೊಂಡಿದ್ವಿ ನಾವು ಕಲ್ತ್ಕೊಳ್ಳೋದಕ್ಕೆ, ಕಾಮನ್ ಮಲ್ಟಿಪಲ್ ಕಲ್ತ್ಕೊಳ್ಳೋಕೆ 24, 36 ಕಲ್ತ್ಕೊಂಡಿದ್ವಿ. ಅದೇ ನಂಬರ್ಗಳನ್ನ ತಗೊಂಡು ಟ್ರೈ ಮಾಡೋಣ. ಸೊ ದಟ್ ವಿ ವಿಲ್ ಸೇವ್ ಟೈಮ್ ಆನ್ ದಿ ಪ್ರೈಮ್ ಫ್ಯಾಕ್ಟರ್ಸ್ 24 and 36. ಸೊ ನಮಗೆ ಮಲ್ಟಿಪಲ್ ಅಂದ್ರೆ ಏನು ಅನ್ಕೊಂಡಿದೀವಿ, ಇಟ್ ಈಸ್ ಡಿವಿಸಿಬಲ್ ಅಂತ. ಕಾಮನ್ ಮಲ್ಟಿಪಲ್ ಅಂದ್ರೆ ಏನು, ಇಟ್ ಶುಡ್ ಬಿ ದಟ್ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ ಬೋತ್ 24 and 36. ಅದನ್ನ ಇನ್ನೊಂಥರ ಹೇಳಬೇಕು, ಇನ್ನೊಂದ್ಸತಿ ಭಾಷೆನಲ್ಲಿ ಹೇಳಬೇಕು ಅಂತಂದ್ರೆ, ಕಾಮನ್ ಮಲ್ಟಿಪಲ್ ಅನ್ನೋ ನಂಬರ್ ಹೆಂಗಿರುತ್ತೆ ಅಂದ್ರೆ, ಅದರಲ್ಲಿ 24 ಒಂದು ಫ್ಯಾಕ್ಟರು, 36 ಒಂದು ಫ್ಯಾಕ್ಟರು. ಓಕೆ, ಸೊ ಫ್ಯಾಕ್ಟರ್ಸ್ನ ಗುಣಿಸಿದ್ರೆ ಬರೋ ನಂಬರೇ ಮಲ್ಟಿಪಲ್ ಆಗುತ್ತೆ. ಸೊ 24, 36 ಯಾವ ನಂಬರನ್ನು ಗುಣಿಸುತ್ತೆ, ಯಾವ ನಂಬರನ್ನು ಭಾಗಿಸಕ್ಕಾಗುತ್ತೆ ಅಂದ್ರೆ, 24 into 36 ಮಾಡಿದ್ರೆ ಏನು ಬರುತ್ತಲ್ಲ ಮಲ್ಟಿಪಲ್, ಆ ನಂಬರ್ನಂತೂ ಅವು ದೇ ವಿಲ್ ಬಿ ಏಬಲ್ ಟು ಡಿವೈಡ್. ಸೊ ಫಸ್ಟ್ ಟ್ರಯಲ್, ಕಾಮನ್ multiple can be 24 into 36. Therefore, in terms of prime factors, ಅಂದ್ರೆ ಈ 24 and 36 ಅಂತ ಏನಿತ್ತಲ್ಲ,
ಅವುಗಳನ್ನ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಈ ಕಾಮನ್ ಮಲ್ಟಿಪಲ್ ಏನಾಗುತ್ತೆ ನೋಡೋಣ. ಇನ್ ಟರ್ಮ್ಸ್ ಆಫ್ 5 ಪ್ರೈಮ್ ಫ್ಯಾಕ್ಟರ್ಸ್, ದಿ ಕಾಮನ್ ಮಲ್ಟಿಪಲ್ ಈಕ್ವಲ್ಸ್ 24 into 36 ಈಕ್ವಲ್ಸ್ 24 ಅನ್ನೋದು ನೋಡಿ, ನೆನ್ನೆ ನಮ್ಗೆ ಏನ್ ಬಂದಿತ್ತು ಅದರದ್ದು ಪವರ್ಸು 2 cubed into 3 ಅಂತ ಬಂದಿತ್ತು. 2 cubed into 3 ಅಂತ ಬಂದಿತ್ತು, ಆಯ್ತಾ. ಇಂಟು 36ಗೆ ಏನ್ ಬಂದಿತ್ತು ನೋಡಿ, 2 squared into 3 squared ಅಂತ ಬಂದಿತ್ತು. ಸೊ 36ಗೆ 2 squared into 3 squared ಅಂತ ಬಂತು. ಇದನ್ನ ಯಾಕೆ ಈ ತರ ಬರ್ಕೊಂಡ್ವಿ ಅಂತಂದ್ರೆ, 24 into 36 ಅಂತ ಅನ್ನೋದೇ ನಂಬರ್ ಆಗೋದಾದ್ರೆ ಯಾವ ನಂಬರ್ ಕೊಟ್ಟರು ಎಲ್ಲ ನಂಬರ್ನು ಮಲ್ಟಿಪ್ಲೈ ಮಾಡ್ಬಿಟ್ಟು ಇದೇ ಕಾಮನ್ ಮಲ್ಟಿಪಲ್ ಅಂತ ಹೇಳ್ಬಿಡ್ಬೋದು. ಅದು ಸುಮ್ಮನೆ ಕೆಲಸತಿ 5110 ಇನ್ನೊಂದು ನಂಬರು 4890 ಕೊಟ್ಟಿದ್ರೆ ಅವೆರಡರದ್ದು ಕಾಮನ್ ಮಲ್ಟಿಪಲ್ ಅಂದ್ರೆ ಆ 4 ಅಂಕಿ ಇಂಟು 4 ಅಂಕಿ ಗುಣಿಸ್ಬಿಟ್ಟು ಸುಮಾರು 14 15 ಅಂಕಿ 12 13 ಅಂಕಿ ಆಗೋ ತರ ಆದ್ರೆ ಕಾಮನ್ ಮಲ್ಟಿಪಲ್ ಅನ್ನೋದಕ್ಕೆ ಅರ್ಥ ಬರೋದಿಲ್ಲ. ಸೊ ವಿ ಹ್ಯಾವ್ ಟು ಫೈಂಡ್ ಎ ಮೆಥಡ್ ಟು ಸಿ whether there are smaller value numbers which are again divisible by both 24 and 36. ಅದು ಬಹಳ ಇಂಪಾರ್ಟೆಂಟ್. ಒಂದು ಇದಕ್ಕೆ ಏನ್ ಜ್ಞಾಪಕ ಇಟ್ಕೋಬೇಕು, ಎ ನಂಬರ್ ಡಿವಿಸಿಬಲ್ ಅಂತ ಆಗ್ಬೇಕಾದ್ರೆ ಆ ನಂಬರು ಯಾವ್ದ್ರಿಂದ ಡಿವೈಡ್ ಆಗುತ್ತೋ ಆ ನಂಬರ್ಕಿನ್ನ ಅಂತೂ ದೊಡ್ಡದಿರ್ಬೇಕು. ಸೊ ವಾಟ್ ಈಸ್ ದಿ ಕಾಮನ್ ಸೆನ್ಸ್ ವಿ ಶುಡ್ ಟೆಲ್ ಅಸ್? The common multiple in any case should be greater than both 24 as well as 36. But it need not be as big as 24 into 36. ಅಂದ್ರೆ 24 into 36 ಮಾಡಿದ್ರೆ ಬರೋ ಅಷ್ಟು ದೊಡ್ಡ ನಂಬರು ಅದು ಆಗ್ಬೇಕಾಗಿಲ್ಲ. ಓಕೆ, ಸೊ ಆರ್ ದೇರ್ ಈಗ 24 into 36 ಮಾಡಿದ್ರೆ ನೋಡಿ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು 36 into 24 ಅಂತ ಮಾಡಿದ್ರೆ ನೋಡಿ 4 6 24, 4 12 14, 2 6 12, 2 3 6 1 7. ಸೊ ನಮಗೆ ನೋಡಿ ಎಷ್ಟು ಬಂತು, 4 4 2 6 7 1 8. ಸೊ ದಿಸ್ ನಂಬರ್ ಈಸ್ ಈಕ್ವಲ್ ಟು 864. ಈ ಪ್ರೈಮ್ ಫ್ಯಾಕ್ಟರ್ಸ್ನೆಲ್ಲ ಗುಣಿಸಿದ್ರು ಅಷ್ಟೇ ಬರುತ್ತೆ ಎಲ್ಲ ನಂಬರ್. ಸೊ ಇಟ್ ಈಸ್ ಸಚ್ ಎ ಬಿಗ್ ನಂಬರ್. ನಾವೇನು ಮಾಡಬೇಕು, ಈ 864ಕಿನ್ನ ಕಮ್ಮಿ ಇರೋ ನಂಬರು 24 36 ಎರಡರಿಂದನೂ ಭಾಗ ಆಗತ್ತಾ ಅಂತ ಹೇಳೋದಕ್ಕೆ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂತಂದ್ರೆ ನೋಡಿ, ಇಲ್ಲಿ ಈ ಫ್ಯಾಕ್ಟರ್ಸ್ ಇದೆಯಲ್ಲ, ಈ ಫ್ಯಾಕ್ಟರ್ಸ್ ಡಿಫರೆಂಟ್ ಪವರ್ಸ್ ಕನ್ಸಿಡರ್ ಮಾಡಿ ಯಾವ್ಯಾವ ನಂಬರ್ ಬರ್ಬೋದು ಅಂತ ಹೇಳಿ. ಸೊ ಆ ಫ್ಯಾಕ್ಟರ್ಸ್ನ ತಗೊಂಡಾಗ ನಾವು ಬರೀ 2 into 3 ಮಾಡಿದ್ರೆ ಏನು ಬರುತ್ತೆ, 2 3 6 ಅಂತ ಬರುತ್ತೆ. ಸೊ ಅದರಿಂದ ಒಂದು ಏನು ನಾವು ಜ್ಞಾಪಕ ಇಟ್ಕೋಬೇಕು, ನೋಟ್ ದಿ ಕಾಮನ್ ಮಲ್ಟಿಪಲ್ should be greater than both 24 and 36. ಇವೆರಡಕ್ಕಿಂತ ದೊಡ್ಡದಂತೂ ಇರಬೇಕದು. ಎಷ್ಟು ದೊಡ್ಡದು ಇರ್ಬೋದು, which is the smallest number which is divisible by this, or which are the smaller numbers which are divisible ಅಂತ ಕಂಡುಹಿಡಿಯೋಣ ಅದಕ್ಕೆ. ಸೊ let us try different multiples using prime factors of 24 and 36. ಒಂದು ಟ್ರಯಲ್ ಏನು ತಗೊಳ್ಳೋಣ, ಎತ್ಕೊಳ್ತಾ ನೋಡಿ ಇಲ್ಲಿ 2 ಅನ್ನೋದು ಒಂದು ಫ್ಯಾಕ್ಟರ್ ಇದೆ, 3 ಅನ್ನೋದು ಒಂದು ಫ್ಯಾಕ್ಟರ್ ಇದೆ. ಅದನ್ನು ಗುಣಿಸಿದ್ರೆ 6 ಅನ್ನೋದು ಇಟ್ ಈಸ್ ಲೆಸ್ ದ್ಯಾನ್ ಬೋತ್ 24 and 36. Therefore this is not useful. Similarly ಈಗ ನೋಡಿ ಇಲ್ಲಿ 2 squared into 3 ಮಾಡಿದ್ರೆ ಏನು ಬರುತ್ತೆ, 4 3 12. ನಾವು ಈ ಸ್ಕ್ವೇರು ಕ್ಯೂಬು ಎಲ್ಲ ಇಲ್ಲಿರೋದ್ರದ್ದು ಹೈಯೆಸ್ಟ್ ವ್ಯಾಲ್ಯೂ ತನಕ ಮಾತ್ರ ಹೋಗೋಣ, ಅದಕ್ಕಿಂತ ಜಾಸ್ತಿ ಹೋಗ್ಬೇಡ. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಇನ್ನೂ ದೊಡ್ಡ ನಂಬರ್ ಬರುತ್ತೆ. 864ಕಿಂತ ದೊಡ್ಡ ನಂಬರ್ ಗ್ಯಾರಂಟಿ ಮಲ್ಟಿಪಲ್ ಆಗುತ್ತೆ. ನಾವು 864 ಒಳಗಡೆಗೇನೆ ಕಂಡುಹಿಡಿಯೋಣ. ಸೊ ಎರಡನ್ನ ಮಾತ್ರ ಸ್ಕ್ವೇರ್ ಮಾಡಿ ನೋಡಿದ್ರೆ 2 squared into 3 ಮಾಡಿದ್ರೆ ಎಷ್ಟು ಬರುತ್ತೆ, 12 ಬಂತು. ಅಗೈನ್ ಇಟ್ ಈಸ್ ಲೆಸ್, therefore not useful. Third, 3 squared ಇದೆ. ಸೊ
3 ಸ್ಕ್ವೇರ್ಡ್ನ ಮಾಡಿ ನೋಡೋಣ. ಅವಾಗ ಏನು ಬರುತ್ತೆ? 3 3 9 9 18. ಅಗೈನ್ ದಿಸ್ ಈಸ್ ಸೇಮ್ ಪ್ರಾಬ್ಲಮ್. ಓಕೆ, ಈಗ 2 ಕ್ಯೂಬ್ ಇಂಟು 3 ಮಾಡೋಣ. ಎಷ್ಟಾಗತ್ತೆ ನೋಡಿ? 2 4 4 8 8 3 24. ಇದು 24ನ್ನ ಡಿವೈಡ್ ಮಾಡುತ್ತೆ. 24 ಕ್ಯಾನ್ ಡಿವೈಡ್ 24, ಬಟ್ ಇಟ್ ಕೆನಾಟ್ ಡಿವೈಡ್ 36. Even though it is less than 36, but cannot divide 36. ಅಂದ್ರೆ ಏನು? 36ನ ಡಿವೈಡ್ ಮಾಡಿದ್ರೆ 12 ಇದು ಉಳ್ಕೊಂಡ್ಬಿಡುತ್ತೆ, ಶೇಷ ಉಳ್ಕೊಂಡ್ಬಿಡುತ್ತೆ. 24 ಒಂದು 24, 24 48 ಜಾಸ್ತಿ ಆಗೋಯ್ತು. ಸೊ ಅದರಿಂದ ಇಟ್ ಕೆನಾಟ್ ಡಿವೈಡ್ ಇಟ್ ಎಕ್ಸಾಕ್ಟ್ಲಿ. ಸೊ ಈಗೇನು ಮಾಡೋಣ? ಇಲ್ಲಿ ಇನ್ಯಾವುದು ಫ್ಯಾಕ್ಟರ್ ನಾವು ಬಿಟ್ಟಿದ್ದೀವಿ ನೋಡಿ. ಈಗ 2 ಕ್ಯೂಬ್ ಮಾಡಿದ್ವಿ, ಇಲ್ಲಿತ್ತು 3 ಮಾಡಿದ್ವಿ, ಆದರೆ ಈ 2 ಕ್ಯೂಬ್ ಮತ್ತೆ 3 ಸ್ಕ್ವೇರ್ಡ್ ಮಾಡಿರಲಿಲ್ಲ. 3ನಲ್ಲಿ 3 ಸ್ಕ್ವೇರ್ಡ್ ಕಂಡಿಡಿದಾಗ 2 ಮಾತ್ರ ತಗೊಂಡಿದ್ವಿ. ಸೊ 2 ಕ್ಯೂಬ್ ತಗೊಂಡ್ವಿ, 3 ಸ್ಕ್ವೇರ್ಡ್ ತಗೊಂಡ್ವಿ. ಈಗ ನೋಡಿ ಏನು ಮಾಡಿದ್ವಿ? ಇದಕ್ಕಿಂತ ದೊಡ್ಡದು ಮಾಡೋದಕ್ಕೆ ಹೋಗೋದು ಬೇಡ. ಯಾಕೆಂದ್ರೆ 2 ಕ್ಯೂಬ್ ಅನ್ನೋದು ಫ್ಯಾಕ್ಟರ್ 2ದು ಹೈಯೆಸ್ಟ್ ನಂಬರು, 3 ಸ್ಕ್ವೇರ್ಡ್ ಅನ್ನೋದು ಫ್ಯಾಕ್ಟರ್ 3ದು ಹೈಯೆಸ್ಟ್ ಪವರು. ಸೊ 2 ಫ್ಯಾಕ್ಟರ್ದು ಹೈಯೆಸ್ಟ್ ಪವರ್ ತೊಗೊಂಡ್ಬಿಟ್ಟಿದ್ದೀವಿ. ಈಗ ಎಷ್ಟು ಬರುತ್ತೆ ನೋಡೋಣ? 2 4 4 8, ಇದು 8 ಆಗುತ್ತೆ. ಇದು 3 3 9 ಆಗುತ್ತೆ. 8 9 72. ದಿಸ್ ಈಸ್ ಗ್ರೇಟರ್ ದ್ಯಾನ್ ಬೋತ್ 24 and 36. Let us check whether 72 is divisible by both 24 and 36. ಹೆಂಗ್ ಮಾಡೋದು? 72 by 24 ಅಂತ ಬರ್ಕೊಳ್ಳೋಣ. ಈಗ 72ದು ನಮಗೆ ಪ್ರೈಮ್ ಫ್ಯಾಕ್ಟರ್ಸ್ ಗೊತ್ತಿದೆ. 72 ಪ್ರೈಮ್ ಫ್ಯಾಕ್ಟರ್ಸ್ ಏನು ಹೇಳಿ? 2 ಕ್ಯೂಬ್ ಇಂಟು 3 ಸ್ಕ್ವೇರ್ಡ್ ಅಂತ. 24ದು ನಮಗೆ ಪ್ರೈಮ್ ಫ್ಯಾಕ್ಟರ್ಸ್ ಗೊತ್ತು. 24 ಪ್ರೈಮ್ ಫ್ಯಾಕ್ಟರ್ಸ್ ಎಷ್ಟು? 2 ಕ್ಯೂಬ್ಡ್ ಇಂಟು 3 ಅಂತ. ಸೊ 2 ಕ್ಯೂಬ್ಡ್ ಇಂಟು 3 ಅಂತ. ಸೊ ಈಗ ನೋಡಿ, ಇವಾಗ 2 ಕ್ಯೂಬು ಹೋಯ್ತು, 3 ಸ್ಕ್ವೇರ್ಡ್ ಹೋಯ್ತು. ಎಷ್ಟು ಉಳಿತು? ದೇರ್ಫೋರ್ 3 ಉಳಿತು. ಇದು ನೋಡಿ, 24 3 72, 3 4 2 3 6 1 7. ಸೊ 24 ಈ ಥರ ಬರೀತೀವಿ. 24 ಡಿವೈಡ್ಸ್ 72 ಅಂತ ಬರೀತೀವಿ. ಅಗೈನ್ ಸಿಮಿಲರ್ಲಿ 72 by 36 ಮಾಡೋಣ. ಇದಕ್ಕೂ ಪವರ್ಸ್ ಬರೆಯೋಣ. 2 ಕ್ಯೂಬ್ ಇಂಟು 3 ಸ್ಕ್ವೇರ್ಡ್. ಇದೇನಿದು? 2 ಸ್ಕ್ವೇರ್ಡ್ ಇಂಟು 3 ಸ್ಕ್ವೇರ್ಡ್. ಯಾವುದು? 36. ಮುಂಚೆ ಮಾಡಿದ್ವಲ್ಲ, 2 ಸ್ಕ್ವೇರ್ಡ್ ಇಂಟು 3 ಸ್ಕ್ವೇರ್ಡ್. ಈಗ ನೋಡಿ ಇಲ್ಲಿ ಈಗೇನಾಗುತ್ತೆ? 2 ಕ್ಯೂಬು ಸರಿ 2 ಸ್ಕ್ವೇರ್ಡ್ ಇಂಟು 3 ಸ್ಕ್ವೇರ್ಡ್. ಇದು ತಪ್ಪರ್ದೀನಿ ಇಲ್ಲಿ. 2 ಸ್ಕ್ವೇರ್ಡ್ ಇಂಟು 3 ಸ್ಕ್ವೇರ್ಡ್. ಈಗ ನೋಡಿ ಇಲ್ಲಿ 3 ಸ್ಕ್ವೇರ್ಡ್ ಅಂತೂ ಹೋಗುತ್ತೆ. 2 ಸ್ಕ್ವೇರ್ಡ್ 2 ಕ್ಯೂಬಲ್ಲಿ ಹೋದ್ರೆ 3ರಲ್ಲಿ 2 ಹೋದ್ರೆ 1 ಉಳಿಯುತ್ತೆ, 1 2 ಉಳಿಯುತ್ತೆ. 2 ಕ್ಯೂಬ್ ಅಂದರೆ 2 ಇಂಟು 2 ಇಂಟು 2. 2 ಸ್ಕ್ವೇರ್ಡ್ ಅಂದರೆ 2 ಇಂಟು 2. 2 2ಗಳು ಕ್ಯಾನ್ಸಲ್ ಆಗುತ್ತೆ, 1 ಹಾಗೆ ಉಳ್ಕೊಳ್ಳುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು ನಾವು 2. 36 76. ಸೊ ದಿಸ್ ಆಲ್ಸೋ ಇಸ್ ಡಿವಿಸಿಬಲ್. ದೇರ್ ಫಾರ್ ಇದು ಗೊತ್ತಿರೋ ನಂಬರ್ ಏನೇನೆ, ಬಟ್ ಪ್ರೊಸೀಜರ್ ಸೇಮ್ ಅಂತ ತೋರ್ಸೋಕ್ಕೋಸ್ಕರ ಈ ಸಿಂಪಲ್ ಸ್ಮಾಲರ್ ಎಕ್ಸಾಂಪಲ್ ತಗೊಂಡಿದ್ದೀವಿ. ಈಗ ನೋಡಿ ಇಲ್ಲಿ ನಾವೆಲ್ಲ ಇರೋ ಫ್ಯಾಕ್ಟರ್ಸ್ಗಳಲ್ಲೇನೇನೆ ಎಲ್ಲ ಥರದ ಕಾಂಬಿನೇಷನ್ ಹುಡುಕಿದಾಗ ಒಂದೇ ಒಂದು ಕಾಂಬಿನೇಷನ್ ನಮಗೆ 2ಕ್ಕಿಂತ ಜಾಸ್ತಿನೂ ಇತ್ತು, 2ರಿಂದ ಡಿವೈಡು ಆಯಿತು. ಅದು ಹೆಂಗಿತ್ತು ಕಾಂಬಿನೇಷನ್ ನೋಡಿ ಇಲ್ಲಿ? 2 ಅನ್ನೋದ್ರದ್ದು ಹೈಯೆಸ್ಟ್ ಪವರು, 3 ಅನ್ನೋದ್ರದ್ದು ಹೈಯೆಸ್ಟ್ ಪವರು, ಅದರ ಮಲ್ಟಿಪಲ್ ಮಾಡಿದ್ರಿಂದ ಬಂತು. ಈಗ ನೋಡಿ, ಈಗ ಈ 72ನ್ನ ನಾನು ಇನ್ನೊಂದು 2ರಿಂದ ಗುಣಿಸಿದ್ರೆ 72 144. ಅಗೈನ್ ದಟ್ ವಿಲ್ ಬಿ ಡಿವಿಸಿಬಲ್ ಬೈ 24. ಯಾಕೆ ಹೇಳಿ? 24 3 72 ಆಗುತ್ತೆ, 3 2 6. ಸೊ ಅಗೈನ್ ಐ ವಿಲ್ ಗೆಟ್ ಎ ಹೋಲ್ ನಂಬರ್. ಸೊ ಆಲ್ ಮಲ್ಟಿಪಲ್ಸ್ ಆಫ್ 72 ವಿಲ್ ಬಿ ಕಾಮನ್ ಮಲ್ಟಿಪಲ್ಸ್. ಯಾಕೆ ಹೇಳಿ? 72 ಅನ್ನೋದ್ರಲ್ಲಿ 24 ಫ್ಯಾಕ್ಟರ್ಗಳು ಇದೆ, 36 ಫ್ಯಾಕ್ಟರ್ಗಳು ಇದೆ. 24 ಫ್ಯಾಕ್ಟರ್ ಯಾರು? 2 ಕ್ಯೂಬ್ 3. ಸೊ ಈ 2 ಕ್ಯೂಬ್ 3 ಸ್ಕ್ವೇರ್ಡ್ ಅಲ್ಲಿ 2 ಕ್ಯೂಬ್ ಇಂಟು 3 ಇದೆ.
24ರ ಫ್ಯಾಕ್ಟರ್ ಇದೆ. ಹಾಗೆಯೇ 72ರಲ್ಲಿ 36ರ ಫ್ಯಾಕ್ಟರ್ಸು ಇದೆ. ಯಾವುದು 36 ಫ್ಯಾಕ್ಟರ್ಸು? 2 ಸ್ಕ್ವೇರ್ಡ್ 3 ಸ್ಕ್ವೇರ್ಡ್. ಸೊ ಈ 2 ಕ್ಯೂಬ್ 3 ಸ್ಕ್ವೇರ್ಡಲ್ಲಿ 2 ಸ್ಕ್ವೇರ್ಡ್ 3 ಸ್ಕ್ವೇರ್ಡು ಇದೆ. ಸೊ ಹಾಗಾಗಿ 72ನ್ನ ಇನ್ನು ಯಾವುದೇ ಹೋಲ್ ನಂಬರಿಂದ ಗುಣಿಸಿದ್ರು ಅವೆಲ್ಲನೂ 24 36ರಿಂದ ಡಿವೈಡ್ ಆಗುತ್ತೆ. ಯಾಕೆಂದ್ರೆ ಅವನ್ನೆಲ್ಲ 72 ಇಂಟು ಅಂತ ಬರ್ಕೊಂಡ್ರೆ 24 3 72 36 72 ಆ ನಂಬರಿಂದ ಗುಣಿಸಿದ್ರೆ ಮತ್ತೆಲ್ಲ ಹೋಲ್ ನಂಬರೇ ಬರುತ್ತೆ. ಸೊ ಆಲ್ ಮಲ್ಟಿಪಲ್ಸ್ ಆಫ್ 72 ವಿಲ್ ಬಿ ಕಾಮನ್ ಮಲ್ಟಿಪಲ್ಸ್. ಅದನ್ನ ಒಂದು ನೋಟ್ ತರ ಬರೆಯೋಣ. ನೋಟ್, ಸಿನ್ಸ್ 72 has both 24 and 36 as factors, all multiples of 72 will be common multiples of 24 and 36. ಬಟ್ ನಮಗೆ ಯೂಸ್ಫುಲ್ ಆಗೋದು ಯಾವುದಪ್ಪ ಅಂದರೆ ಸ್ಮಾಲೆಸ್ಟ್ ನಂಬರ್. ಬಟ್ ಹೌಎವರ್ ಅಂತ ಬರೆಯೋಣ. ಆದರೆ ಅದೆಲ್ಲ ಸರಿ, ನಮಗೆ ಯಾವುದು ಉಪಯೋಗ ಅಂತ. ಹೌಎವರ್ ದಿ ಸ್ಮಾಲೆಸ್ಟ್ ಕಾಮನ್ ಮಲ್ಟಿಪಲ್ ಸ್ಮಾಲೆಸ್ಟ್ ನಂಬರ್ ಎಸ್ ಕಾಮನ್ ಮಲ್ಟಿಪಲ್ ಅಂತ ಬರೆಯೋಣ. smallest number as common multiple will be very useful in simplifying fractions. Fractions chapter ಬಂದಾಗ ಅದು ಯಾತಕ್ಕೆ ಅಂತ ತೋರಿಸೋಣ. Simplifying fractions. The smallest common multiple is called the lowest common multiple. ಅದನ್ನು ಶಾರ್ಟ್ ಫಾರ್ಮ್ ಅಲ್ಲಿ LCM ಅಂತ ಕರಿತೀವಿ. ಇದ್ರದ್ದೆಲ್ಲ ಕನ್ನಡ ಈಕ್ವಲೆಂಟ್ಸ್ ಅವಾಗೆ ಕಳಿಸಿದೆ, ಆ ಹುಡುಗರುಗಳು ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಜಸ್ಟ್ ಒಂದು ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ದಟ್ LCM ಈಕ್ವಲ್ಸ್, ಇಟ್ ಇಸ್ ಅ ಮಲ್ಟಿಪಲ್ ಆಫ್, ನೋಡಿ, ಹೈಯೆಸ್ಟ್ ಪವರ್. ಈಗ ಒಂದು ಜನರಲ್ ಸ್ಟೇಟ್ಮೆಂಟ್ ಬರಿತೀನಿ, ನೆಕ್ಸ್ಟ್ ಲೆಕ್ಕದಲ್ಲಿ ಅದನ್ನು ತೋರಿಸೋಣ. ಹೈಯೆಸ್ಟ್ ಪವರ್ ಆಫ್ ಆಲ್ ಫ್ಯಾಕ್ಟರ್ಸ್, highest power of all factors of the given, highest power of all factors of the given number including common factors. ಯಾಕೆ ಅಂತ ಹೇಳ್ತೀನಿ, ಇನ್ಕ್ಲೂಡಿಂಗ್ ಕಾಮನ್ ಫ್ಯಾಕ್ಟರ್ಸ್. ಯಾಕೆ ಅಂದ್ರೆ ನಮಗೇನಾಗಬೇಕಾಗಿದೆ, ಈ ಮಲ್ಟಿಪಲ್ ಅನ್ನೋದು ಇಟ್ ಶುಡ್ ಬಿ ಡಿವಿಸಿಬಲ್. ಯಾವ್ದಾದ್ರು ಒಂದರಲ್ಲಿ 2 ಸ್ಕ್ವೇರ್ಡ್ 3 ಅನ್ನೋದ್ರ ಜೊತೆಗೆ ಇನ್ನೊಂದು ನಂಬರ್, ಈ 24ಗೆ ಇದು ಯಾವುದೋ ಒಂದು 4 ಇದು ಒಂದು 5 ಅಂತ ಇತ್ತು ಅಂತ ಇಟ್ಕೊಳ್ಳಿ, 25 120 ಇತ್ತು ಅಂತ ಇಟ್ಕೊಳ್ಳಿ. ಅವಾಗ ಈ 5 ಅನ್ನೋದು ಒಂದು ಫ್ಯಾಕ್ಟರ್ ಆಗ್ಬಿಡುತ್ತೆ. ಸೊ 5 ಅನ್ನೋದು ಡಿವೈಡ್ ಆಗ್ಬೇಕಲ್ಲ. ಸೊ ಹಾಗಾಗಿ ನನ್ಗೆ ಏನ್ ಬೇಕಾಗುತ್ತೆ, ಈ 72ರಿಂದ 5ರಿಂದನೂ ನಾನು ಮಲ್ಟಿಪ್ಲೈ ಮಾಡ್ಕೋಬೇಕು. ಸಪೋಸ್ ದಿ ನಂಬರ್ ಈಸ್ 120, ಐ ಹ್ಯಾವ್ ಟು ನೋ ಮಲ್ಟಿಪ್ಲೈ ದಿಸ್ 72 by 5 ಆಲ್ಸೋ, ಬಿಕಾಸ್ 24 into 5 ಅಂತ ಒಂದು ಬೇರೆ ಫ್ಯಾಕ್ಟರ್ ಇದೆ. 2 3 ಅಲ್ದಿರ 5 ಅಂತ ಒಂದು ಫ್ಯಾಕ್ಟರ್ ಬಂದ್ಬಿಡ್ತು. ಅದು ಡಿವೈಡ್ ಆಗ್ಬೇಕಲ್ಲ ನನಗೆ ನಂಬರು, ಮಲ್ಟಿಪಲ್. ಹಾಗಾಗಿ ಅಲ್ಲಿ ಈ ನಂಬರ್ಗಳಲ್ಲಿ ಬರೋ ಎಲ್ಲಾ ಫ್ಯಾಕ್ಟರ್ಸು ತಗೋಬೇಕು. ಆ ಡಿವೈಡ್ ಆಗ್ಬೇಕಾಗಿರೋದ್ರಿಂದ ಎಲ್ಲಾ ಹೈಯೆಸ್ಟ್ ವ್ಯಾಲ್ಯೂ ಏನಿದೆ ಆ ಫ್ಯಾಕ್ಟರ್ಗಳದ್ದು ಅದನ್ನೇ ತಗೋಬೇಕು. ಅದಷ್ಟನ್ನು ಗುಣಿಸ್ಕೊಂಡು ಬರೋ ನಂಬರು ಇಟ್ ವಿಲ್ ಬಿ ಬಿಗ್ಗರ್ ಸಚ್ ದಟ್ ಇಟ್ ಈಸ್ ಡಿವಿಸಿಬಲ್ ಬೈ ಆಲ್ ದಿ ನಂಬರ್ಸ್. ಸೊ ಇದಿಷ್ಟನ್ನ ತಿಳ್ಕೊಂಡು ಒಂದು ಫಸ್ಟ್ ಸಿಂಪಲ್ ಲೆಕ್ಕ ಮಾಡಿ ಆಮೇಲೆ ಆಲ್ಜಿಬ್ರಾಯಿಕ್ ಟರ್ಮ್ಸ್ಗೆ ಹೋಗೋದು ಹೇಗೆ ಅಂತ ತೋರಿಸ್ತೀನಿ ನಾನು.
Okay, so let us try to find the LCM of one simple example ಮಾಡೋಣ. Example. Okay, find example ಒಂದು find the LCM of 8, 21, 28, 35. 4 ನಂಬರ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಎರಡು ಥರ ತೋರಿಸ್ತೀನಿ, ಒಂದು ಕ್ವಿಕ್ ಮೆಥಡ್, ಒಂದು ಕನ್ವೆನ್ಷನಲ್ ಮೆಥಡ್. ಈಗ ನೋಡಿ, ಇಲ್ಲಿ ನಮ್ಗೇನು ಬೇಕು? ವಿ ನೋ ದಟ್ ಇಟ್ ಈಸ್ ಮಲ್ಟಿಪಲ್ ಆಫ್ ಹೈಯೆಸ್ಟ್ ಪವರ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ ದಿ ಗಿವನ್ ನಂಬರ್ ಇನ್ಕ್ಲೂಡಿಂಗ್ ಕಾಮನ್ ಫ್ಯಾಕ್ಟರ್ಸ್ ಅಂತ ಹೇಳ್ಬಿಟ್ಟು. ಹೌದಾ? ಸೊ ಅದಕ್ಕೇನು ಮಾಡೋಣ ನಾವು? ಫಸ್ಟ್ ಸ್ಟೆಪ್ ಏನು? prime factors of given numbers. Prime factors of given numbers. ಸೊ ಅದ್ರದ್ದು ಒಂದ್ ಕಡೆಯಿಂದ ಬರ್ಕೊಂಬರೋಣ, ಈ ಕಡೆಗೆ ಹಾಕೊಂಡು. ಸೊ 8ಕ್ಕೆ ನೋಡಿ, ಇಲ್ಲಿ 2 2 4, ಸಾರಿ 2 4 8, 2 8 4. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಪಿ ಎಫ್ಸ್ ಆಫ್ 8 ಈಕ್ವಲ್ಸ್ 2 ಕ್ಯೂಬ್ ಅಂತಾಯ್ತು. ಓಕೆ, 21 ಮಾಡೋಣ. ಯಾವಾಗಲೂ ಪ್ರೈಮ್ ನಂಬರ್ ಇಂದ ಬರಬೇಕು, ಯಾಕಂದ್ರೆ ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ತಾ ಇದೀವಿ. 2 ಹೋಗೋದಿಲ್ಲ, ಯಾಕೆ? ಯೂನಿಟ್ ಪ್ಲೇಸ್ ಅಲ್ಲಿ ಆಡ್ ನಂಬರ್ ಇದೆ, ಆದ್ರಿಂದ ನೆಕ್ಸ್ಟ್ ನೋಡ್ಬೇಕು 3 ಹೋಗುತ್ತಾ ಅನ್ಬೇಕಾದ್ರೆ 2 ಕೂಡಿದ್ರೆ 3 ಬಂದ್ರೆ ಅವಾಗ 3 ಹೋಗುತ್ತೆ ಅಂತ. ಬಟ್ ನಿಮ್ಗೆ ಸಿಂಪಲ್ ನಂಬರ್ ಇದು, 3 7 21 ಅಂತ ಗೊತ್ತಾಗೋಗ್ಬಿಡುತ್ತೆ. 7 ಪ್ರೈಮ್ ನಂಬರ್, ಸೊ ಆದ್ರಿಂದ ಪ್ರೈಮ್ ನಂಬರ್ ಬಂದ್ಬಿಡ್ತು. ಸೊ 21ಗೆ ಎಷ್ಟು? 3 × 7 ಅಂತ ಬಂತು. ಓಕೆ, ನೆಕ್ಸ್ಟ್ 28ಗೆ ಮಾಡೋಣ. 28ಗೆ ಮಾಡಿದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ 8 ಇದೆ, ಅದರಿಂದ 2ರಿಂದ ಟ್ರೈ ಮಾಡಬೇಕು. 2 14, ಮತ್ತೆ ಯೂನಿಟ್ ಪ್ಲೇಸ್ ಅಲ್ಲಿ 4 ಬಂತು, ಈವನ್ ನಂಬರು, ಮತ್ತೆ 2ರಿಂದ ಶುರು ಮಾಡೋಣ. 2 7 14, 7 ಪ್ರೈಮ್ ನಂಬರ್ ಬಂತು, ಅಲ್ಲಿಂದ ಮುಂದೆ ಇನ್ನೇನು ಡಿವೈಡ್ ಮಾಡೋಕ್ಕಾಗಲ್ಲ. ಆದ್ರಿಂದ 28ಕ್ಕೆ ಎಷ್ಟಾಯ್ತು? 2 ಸ್ಕ್ವೇರ್ಡ್ × 7 ಅಂತಾಯ್ತು. ನೆಕ್ಸ್ಟ್ 35 ಮಾಡೋಣ. 35 ಯೂನಿಟ್ ಪ್ಲೇಸ್ ಅಲ್ಲಿ ಏನಿದೆ? ಡಿಜಿಟ್ 5 ಇದೆ. ಯೂನಿಟ್ ಪ್ಲೇಸ್ ಅಲ್ಲಿ 0 ಅಥವಾ 5 ಇದ್ರೆ ಇಟ್ ಈಸ್ ಡಿವಿಸಿಬಲ್ ಬೈ 5 ಅಂತ. ಸೊ 5 7 35. 5 is also a prime number, 7 is also a prime number. Therefore 35ಗೆ ಯಾರು? 5 × 7 ಅಂತ ಬಂತು. ಸೊ ಈಗ ನೋಡಿ, ಇಲ್ಲಿ ಯಾವ್ಯಾರು ಫ್ಯಾಕ್ಟರ್ಸ್ ಇರೋ ನಂಬರ್ಗಳಿದೆ? 2 is a factor, 3 is a factor, 7 is a factor. ಇಲ್ಲಿ 2 and 7 ಎರಡು ಇದೆ, ಆಗಿದಾಗಲೇ 5 is also a factor. Therefore the factors of the given numbers are 2, 3, 5 and 7. ಸೊ ಯಾವ್ಯಾವ ಫ್ಯಾಕ್ಟರ್ಸ್ ಅಂತ ಕಂಡುಹಿಡ್ಕೊಂಡ್ವಿ. ಈಗ ಏನ್ ಮಾಡ್ಬೇಕು? ನಮ್ಗೆ ರೂಲ್ಸ್ ಗೊತ್ತು. LCM ಈಕ್ವಲ್ಸ್ ಮಲ್ಟಿಪಲ್ ಆಫ್ highest powers of all factors. ಆ ಫ್ಯಾಕ್ಟರ್ಸ್ ಅಂತ ಅಂದಾಗ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಆಲ್ ಫ್ಯಾಕ್ಟರ್ಸ್ ಆಫ್ ದಿ ಗಿವನ್ ನಂಬರ್ಸ್. ಸೊ ಈಗ ಒಂದೊಂದ್ರದ್ದ ಹೈಯೆಸ್ಟ್ ಪವರ್ ಕಂಡು ಹಿಡ್ಕೊಂಡು ಹೋಗೋಣ. 2ದು ಹೈಯೆಸ್ಟ್ ಪವರ್ ಎಷ್ಟಿದೆ? 2 ಕ್ಯೂಬ್ ಇದೆ. ಸೊ 2 ಅನ್ನೋದ್ರದ್ದು ನಾನು ಬರ್ಕೋಬೇಕಾದ್ರೆ ಮಲ್ಟಿಪಲ್ಗೆ 2 ಕ್ಯೂಬ್, ಅದ್ರದ್ದು ಹೈಯೆಸ್ಟ್ ಪವರ್ ಆಫ್ 2 ಬರ್ಕೋಬೇಕು. ನೆಕ್ಸ್ಟ್ 3ಗೆ ಹೈಯೆಸ್ಟ್ ಪವರ್ ಎಷ್ಟಿದೆ? ಒಂದೇ ಒಂದು ಕಡೆ ಇದೆ, 3 to the power of 1 ಇದೆ, ಅದು ಅದರಿಂದ 3 ಆಗುತ್ತೆ. ನೆಕ್ಸ್ಟ್ 5 ಅಷ್ಟೇ, ಒಂದೇ ಒಂದು ಕಡೆ ಇದೆ, ಅದರಿಂದ ಅದ್ರದ್ದು 5 ಆಗುತ್ತೆ. ನೆಕ್ಸ್ಟ್ 7 ಅನ್ನೋದೇನಿದೆ? ಅದನ್ನು ಒಂದೇ ಒಂದು ನಂಬರ್ ಇದೆ, ಸೊ ಅದರಿಂದ ಈ ಥರ ಬರ್ಕೋಬೇಕಾಗುತ್ತೆ.
ಸೊ ಅಲ್ಲಿಗೆ ನೋಡಿ ನಾವು ಇಟ್ ಈಸ್ ಅ ಮಲ್ಟಿಪಲ್ ಆಫ್ ಹೈಯೆಸ್ಟ್ ಪವರ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ ದಿ ಗಿವನ್ ನಂಬರ್ಸ್. ಸೊ ಎಲ್ಲಾದ್ರದ್ದು ನಂಬರ್ದು ಫ್ಯಾಕ್ಟರ್ಸ್ಗಳು ಕಂಡಿಡಿದಾಗ ನಮಗೆ ಗೊತ್ತಾಗಿದ್ದು ಎಷ್ಟು ಅಂಕಿಗಳಿದೆ, 2 ಅನ್ನೋದಿದೆ, 3 ಅನ್ನೋದಿದೆ, 5 ಅನ್ನೋದಿದೆ, 7 ಅನ್ನೋದಿದೆ, ಇವಿಷ್ಟು ಫ್ಯಾಕ್ಟರ್ಸ್ ಇದೆ. ಅದಷ್ಟರದ್ದು ಹೈಯೆಸ್ಟ್ ಪವರ್ಸ್ ಏನಿದೆ ಅದು ತಗೊಂಡು ಅವನ್ ಗುಣಿಸಿದ್ರೆ ಬರೋದೇನೆ ಮಲ್ಟಿಪಲ್ ವಿಚ್ ಇಸ್ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ. ಸೊ ಇದೆಷ್ಟು ಬರುತ್ತೆ ನೋಡಿ, 8 3 24, 24 ಇಲ್ಲಿ 120, 127 840. ಸೊ ದಿಸ್ ಈಸ್ 840. ಯು ಪ್ಲೀಸ್ ಸಿ. 2 4 4 8 8 3 24, 24 5 ಎಷ್ಟು 120, 12 84. ಸೊ 840. ಸೊ ಇಟ್ಸ್ ಅ ಬಿಗ್ ನಂಬರ್. ಸೊ ಒಂದೊಂದ್ಸತಿ ಏನಾಗುತ್ತೆ, ಕೊಟ್ಟಿರೋ ನಂಬರ್ಗಳೆಲ್ಲ ತುಂಬಾ ಆ ಥರ ಸಿಕ್ಕಾಪಟ್ಟೆ ಡಿಫರೆಂಟ್ ಫ್ಯಾಕ್ಟರ್ಸ್ ಇತ್ತು ಅಂದರೆ ದೆನ್ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಇಸ್ ಎ ವೆರಿ ಬಿಗ್ ನಂಬರ್. ಸೊ ಇದೊಂದು ಎಕ್ಸಾಂಪಲ್ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನು ಮಾಡೋಣ, ಅಟ್ ದಿಸ್ ಪಾಯಿಂಟ್ ಬಿಫೋರ್ ವಿ ಗೋ ಟು ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್, we will consider now factors and multiples of algebraic terms. ಇದೇ ಪ್ರೊಸೀಜರ್ ಉಪಯೋಗಿಸ್ಕೊಂಡು ನಾವು ಇದಕ್ಕೆ ಮುಂಚೆ ಇದಕ್ಕೊಂದು ಕ್ವಿಕ್ ಮೆಥಡ್ ತೋರಿಸ್ಬಿಡ್ತೀನಿ LCMದು. ಅದು ಭಾಳ ಫಾಸ್ಟಾಗಿ ಆಗೋಗ್ಬಿಡುತ್ತೆ ಅದು. ಸೊ ಕ್ವಿಕ್ಕರ್ ಮೆಥಡ್ ಅದನ್ನು ಪ್ರೈಮ್ ಫ್ಯಾಕ್ಟರ್ಸ್ ದೇನೆ, ಬಟ್ ಎಲ್ಲ ಒಟ್ಟಿಗೆ ಬರ್ಕೊಂಡು ಮಾಡೋದು. ಕ್ವಿಕ್ಕರ್ ಮೆಥಡ್ ಆಫ್ ಫೈಂಡಿಂಗ್ LCM. ಏನ್ ಮಾಡ್ತೀವಿ ಅಂತಂತಂದ್ರೆ, ಕೊಟ್ಟಿರೋ ಎಲ್ಲ ನಂಬರು ಒಟ್ಟಿಗೆ ಪಕ್ಕ ಬರ್ಕೊಂಡ್ಬಿಡೋದು. ಯಾವ ನಂಬರ್ ಕೊಟ್ಟಿದ್ದಾರೆ, 8 21 28 35, 8 21 28 35 ಈ ಥರ ಬರ್ಕೊಂಡ್ಬಿಡೋದು. ಬರ್ಕೊಂಡ್ಬಿಟ್ಟು ಫಸ್ಟ್ ಯಾವ್ದು ಈವನ್ ನಂಬರ್ 2 ಇದೆ ಅದರಿಂದ ಶುರು ಮಾಡೋಣ ಅಂತ ಹೇಳಿ, ದಿ ಸ್ಮಾಲೆಸ್ಟ್ ಈವನ್ ನಂಬರ್ ಪ್ರೈಮ್ ನಂಬರ್ 2. ಸೊ 2 4 8, 21 ಹೋಗಲ್ಲ, ಅದರಿಂದ ಅದನ್ನ ಹಂಗೆ ಬರ್ಕೋತೀನಿ. 28 ಹೋಗುತ್ತೆ, 2 14 28, 35 ಹೋಗಲ್ಲ, ಅದನ್ನ ಹಂಗೆ ಬರ್ಕೋತೀನಿ. ಸೊ ಫ್ಯಾಕ್ಟರ್ 2ರಿಂದ ಯಾವ್ಯಾವ್ದು ಡಿವಿಸಿಬಲ್ ಆಗುತ್ತೋ ಅದನ್ನ ಡಿವೈಡ್ ಮಾಡಿ ಬರೋ ಕೋಶೆಂಟ್ ಬರ್ಕೊಂಡೆ. ನೆಕ್ಸ್ಟ್ ಏನು ಮಾಡ್ತೀನಿ, ಇದೇ ಕೆಲಸನ ಮತ್ತೆ ಈ ರಿಡ್ಯೂಸ್ಡ್ ಫ್ಯಾಕ್ಟರ್ಸ್ ಇದೆಯಲ್ಲ ಅದಕ್ಕೆ ಬರ್ಕೋತೀನಿ. ಈಗ 4 14 2 ಈವನ್ ನಂಬರ್ ಇದೆ, ಅದರಿಂದ ಇನ್ನೊಂದ್ಸತಿ 2 ಬರುತ್ತೆ. 2 2 4, 21 ಹೋಗಲ್ಲ, ಹಂಗೆ ಬರ್ಕೋತೀನಿ. 2 7 14 ಅದನ್ನ ಹಂಗೆ ಬರ್ಕೋತೀನಿ. ಸರಿ, 35 ಹೋಗೋದಿಲ್ಲ 2ರಿಂದ, ಅದನ್ನು ಹಂಗೆ ಬರ್ಕೋತೀನಿ. ನೆಕ್ಸ್ಟು 21 ಅಂತ ಒಂದು ನಂಬರ್ ಇದೆ. ಸೊ ನೆಕ್ಸ್ಟು 21 ಅನ್ನೋ ನಂಬರನ್ನ 7ರಿಂದನೂ ಭಾಗ ಆಗುತ್ತೆ, 3ರಿಂದನೂ ಭಾಗ ಆಗುತ್ತೆ. ಇಲ್ಲಿ 7 ಅಂತಿದೆ, 35 ಅಂತಿದೆ, 7 5 35 ಅಂತನೂ ಬರುತ್ತೆ. ಸೊ ನೆಕ್ಸ್ಟ್ ನಂಬರ್ 3ರಿಂದನಾರು ಮಾಡ್ಕೋಬೋದು, 5ರಿಂದನಾರು ಮಾಡ್ಕೋಬೋದು, 7ರಿಂದನಾರು ಮಾಡ್ಕೋಬೋದು. ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಏನಪ್ಪಾ ಅಂದರೆ, ನೆಕ್ಸ್ಟ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ 3 ಅದರಿಂದ ಮಾಡೋದು. 3ರಿಂದ 2 ಭಾಗ ಆಗಲ್ಲ, ಅದನ್ನು ಹಾಗೆ ಬರ್ಕೋತೀನಿ. 3 7 21 ಇದನ್ನು ಹೀಗೆ ಬರ್ಕೋತೀನಿ. ನೆಕ್ಸ್ಟ್ 7 ಬರ್ಕೋತೀನಿ, 35 ಬರ್ಕೋತೀನಿ. ಈಗೇನು ಮಾಡ್ತೀನಿ ನಾನು, 2 7 ಇರೋದ್ರಿಂದ ಅದನ್ನೇ ಫಸ್ಟ್ ಕಾಮನ್ ಆದ್ರಿಂದ ಅದನ್ನು ಕಮ್ಮಿ ಮಾಡ್ಕೊಳಕ್ಕೆ ಏನು ಮಾಡ್ತೀನಿ, 7ರಿಂದ ಭಾಗಿಸಕ್ಕೆ ನೋಡ್ತೀನಿ. 2 ಭಾಗ ಆಗಲ್ಲ, ಹಾಗೆ ಇಟ್ಕೋತೀನಿ. 7 1 7, 7 1 7 ನೋಡಿ, ಇವೆರಡಕ್ಕೂ ಸೇರಿ ಒಂದೇ ಒಂದು ಫ್ಯಾಕ್ಟರ್ ಸಾಕಾಯ್ತು. ಇಲ್ಲೇನು ಮಾಡಿದ್ವಿ ನಾವು, 2 7 ಇತ್ತು, 3 7 ಇತ್ತು, ಅದರಿಂದ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋದ್ವಿ. ಅದ್ರ ಬದಲು ಒಂದೇ ಸತಿ 7 ಬಂತು. ಇವಾಗ ಅಷ್ಟೇನೆ, 7 5 35. ಸೊ ಲಾಸ್ಟ್ ರೋನಲ್ಲಿ ಮತ್ತೆ 2 ಡಿಫರೆಂಟ್ ಪ್ರೈಮ್ ನಂಬರ್ಸ್ ಬಂದ್ಬಿಟ್ಟಿದ್ರಿಂದ ಇನ್ನೇನು ನಮಗೆ ಡಿವಿಷನ್ದು ಪ್ರೊಸೀಜರ್ ಬೇಕಾಗಲ್ಲ. ಆದ್ರಿಂದ ಇವೆಲ್ಲ ಇರೋಷ್ಟನ್ನ ಬರ್ಕೊಂಡ್ಬಿಡ್ಬೋದು. ದೇರ್ ಫಾರ್ LCM ಈಕ್ವಲ್ಸ್ ಮಲ್ಟಿಪಲ್ ಆಫ್ ಆಲ್ ಫ್ಯಾಕ್ಟರ್ಸ್. ಇವೆಲ್ಲ ಫ್ಯಾಕ್ಟರ್ಸು, ಇದು ಮಲ್ಟಿಪಲ್ಸು. ಸೊ ಈ ಫ್ಯಾಕ್ಟರ್ಸ್ ಇಂದ ಪ್ರತಿಯೊಂದನ್ನು ಮಲ್ಟಿಪಲ್ ಇದು ಹುಡ್ಕೊಂಡು ಬಂದ್ವಿ ನಾವು. ಸೊ ಮಲ್ಟಿಪಲ್ ಆಫ್ ಆಲ್ ಫ್ಯಾಕ್ಟರ್ಸ್ above ಈಕ್ವಲ್ಸ್ ನೋಡಿ, ಇಲ್ಲಿ 2 into 2 into 3 into 7 into 2 into 5 ಅಂತ ಬಂತು ನೋಡಿ. ಮೇಲ್ಗಡೆ ಮಾಡ್ದಂಗೆ ಬಂತು ನೋಡಿ. 2 into 2 into 2 ಏನಾಯ್ತು, 2 ಕ್ಯೂಬ್ ಆಯ್ತು. ನೆಕ್ಸ್ಟ್ 3 ಇದೆ, ನೆಕ್ಸ್ಟ್ 5 ಇದೆ, ನೆಕ್ಸ್ಟ್ 7 ಇದೆ. ಸೊ ಸೇಮ್ ಫ್ಯಾಕ್ಟರ್ಸು ಬಂತು.
ಸೊ ದಿಸ್ ಈಸ್ ಈಕ್ವಲ್ ಟು 840 ಅಂತ. ಸೊ ದಿಸ್ ಈಸ್ ಎ ಕ್ವಿಕ್ ಪ್ರೊಸೀಜರ್. ಇದು ನೆಕ್ಸ್ಟ್ ನಮಗೆ ಫ್ರಾಕ್ಷನ್ಸ್ ಅಲ್ಲಿ ಈ ಸ್ಟೆಪ್ಸ್ ಬಹಳ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಜಾಸ್ತಿ ಲೆಕ್ಕ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಇದ್ರದ್ದು ಬರುತ್ತೆ. ಈಗ ಏನ್ ಮಾಡೋಣ, ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಆಲ್ಜಿಬ್ರೈಕ್ ಟರ್ಮ್ಸ್ ಅಂತ ಮಾಡೋಣ. ಆಫ್ ಆಲ್ಜಿಬ್ರೈಕ್ ಟರ್ಮ್ಸ್. ಸೊ ಇದನ್ನು ತಿಳ್ಕೊಂಬಿಟ್ರೆ ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ಯು ವಿಲ್ ಗೆಟ್ ಎ ವೆರಿ ಗುಡ್ ಜನರಲ್ ಐಡಿಯಾ. ಎಲ್ಲಾನು ಒಂದೇ, ಅರ್ಥಮೆಟಿಕ್ ಆಲ್ಜಿಬ್ರಾ ಬೇರೆ ಅಲ್ಲ, ಎಲ್ಲ ಪ್ರೊಸೀಜರ್ ಒಂದೇ. ಅಲ್ಲಿ ಅಕ್ಷರಗಳು ಬರಿತೀವಿ, ಇಲ್ಲಿ ನಂಬರ್ ಬರಿತೀವಿ. ಆದ್ರೆ ನಂಬರ್ಗಳಲ್ಲಿ ಪಕ್ಕ ಸಂಖ್ಯೆಗಳು ಬರೆದ್ರೆ ಅದು ಇಟ್ ಈಸ್ ಎ ಬಿಗ್ಗರ್ ನಂಬರ್. ವೇರ್ ಆಸ್ ಆಲ್ಜಿಬ್ರಾದಲ್ಲಿ ಪಕ್ಕದಲ್ಲಿ ಲೆಟರ್ಸ್ ಬರೆದ್ರೆ ಈಚ್ ಲೆಟರ್ ಇಸ್ ಎ ಡಿಫರೆಂಟ್ ನಂಬರ್. ಅದು ಪಕ್ಕದಲ್ಲಿ ಬರೋದು ಯಾತಕ್ಕೆ ಹೆಂಗೆ ಬರಿತೀವಿ ಅಂತಂದ್ರೆ ಅವೆಲ್ಲ ಎ ಬಿ ಅಂತ ಬರೆದ್ರೆ ಎ ಇಂಟು ಬಿ ಅಂತ. ದೇರ್ಫೋರ್ ಆಲ್ಜಿಬ್ರೈಕ್ ಟರ್ಮ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಮಲ್ಟಿಪಲ್. ಸೊ ಅದಕ್ಕೋಸ್ಕರ ನೋಡಿ, ಕಾನ್ಸೆಪ್ಟ್ ಆಫ್ ಮಲ್ಟಿಪಲ್ ಅಂದ್ರೆ ಇಟ್ ಈಸ್ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಅಂತ. ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಅಂದ್ರೆ ಇಟ್ ಈಸ್ ಡಿವಿಸಿಬಲ್ ಬೈ ದೋಸ್ ಫ್ಯಾಕ್ಟರ್ಸ್ ಅಂತ ಹೇಳಿ. ಸೊ ಹಾಗಾಗಿ ನಾವೇನ್ ತರ ಡಿಫೈನ್ ಮಾಡ್ತೀವಿ ಅಂದ್ರೆ ಆಲ್ಜಿಬ್ರಾಯಿಕ್ ಟರ್ಮ್ ಈಸ್ ಎ ಮಲ್ಟಿಪಲ್. ಅದು ಇಂಪಾರ್ಟೆಂಟ್. ಅರಿಥಮೆಟಿಕ್ ಟರ್ಮ್ ಅಂದ್ರೆ ಒಂದು ನಂಬರ್ ಅಷ್ಟೇ, ಅಂದ್ರೆ ನಂಬರು, ಅದು ನಂಬರ್ ಇಟ್ ಸೆಲ್ಫ್ ಈಸ್ ದಿ ಅರಿಥಮೆಟಿಕ್ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್. ಅದೇ ಆಲ್ಜಿಬ್ರೈಕ್ ಟರ್ಮ್ ಅನ್ನೋದೊಂದು ಆಬ್ಜೆಕ್ಟ್ ಆಗೋದು ಹೆಂಗಿದೆ, ಅದು ಇಟ್ ಇಸ್ ಎ ಮಲ್ಟಿಪಲ್. ಯಾವ್ಯಾವ್ದ್ರದ್ದು ಬಹಳ ಇಂಪಾರ್ಟೆಂಟು, ಆಫ್ ಸೈನ್. ಯಾಕೆ ಸೈನು ಅಂತಂದ್ರೆ ನಾವು ಒಂದು ಎ ಬಿ ಅಂತ ಬರೆದ್ರೆ ಹಿಂದ್ಗಡೆ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ +1 ಅಂತ, ಮೈನಸ್ ಹಾಕಿದ್ರೆ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ -1 ಅಂತ. ಸೊ ಅಂದ್ರೆ ದೇರ್ ಈಸ್ ನಂಬರ್ 1, ಇಟ್ ಈಸ್ ಮಲ್ಟಿಪ್ಲೈಯಿಂಗ್, ಇಟ್ ಮೇ ಬಿ +1 ಆರ್ ಇಟ್ ಮೇ ಬಿ -1. ಸೊ ಅದನ್ನು ನಾವೇನ್ ಅಂತೀವಿ, ಇಟ್ ಈಸ್ ಮಲ್ಟಿಪ್ಲಿಕೇಶನ್ ಆಫ್ ಸೈನ್. ಅಂದ್ರೆ ಆ ಟರ್ಮು ಪಾಸಿಟಿವ್ ಮಾಡಬೇಕಾ ನೆಗೆಟಿವ್ ಮಾಡಬೇಕಾ ಅನ್ನೋದಕ್ಕೋಸ್ಕರ. ಸೊ ಫಸ್ಟ್ ಇಟ್ ಈಸ್ ಮಲ್ಟಿಪಲ್ ಆಫ್ ಸೈನ್. ಓಕೆ, ದಟ್ ಈಸ್ ಮಲ್ಟಿಪಲ್ ಆಫ್ ಪ್ಲಸ್ ಆರ್ -1 ಅಂತ. ಸೊ ಇಟ್ ಈಸ್ ಮಲ್ಟಿಪಲ್ ಆಫ್ ಸೈನ್. ನ್ಯೂಮರಿಕಲ್ ಕೋಎಫಿಷಿಯಂಟ್ 3ab ಅಂತ ನಾನು ಹೇಳಿದ್ರೆ ಇಟ್ ಈಸ್ 3 × a × b. ಸೊ 3 ಅನ್ನೋದನ್ನ ನಾವು ನ್ಯೂಮರಿಕಲ್ ಕೋಎಫಿಷಿಯಂಟ್ ಅಂತೀವಿ. ಆ 3 ಹಿಂದೆ +1 ಇದೆ ಅಂತ ಮೈನಸ್ನಲ್ಲಿ ಮೈಂಡಲ್ಲಿ, -3ab ಅಂತಂದ್ರೆ ಆ 3 ಹಿಂದೆ -1 ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ ಅಂತ ಮೈಂಡಲ್ಲಿ ಇಟ್ಕೋಬೇಕು. ಓಕೆ, ಸೊ ಸೈನ್ ನ್ಯೂಮರಿಕಲ್ ಕೋಎಫಿಷಿಯಂಟ್ ಅದೇನ್ ಮಾಡುತ್ತೆ ಅಂದ್ರೆ ಆ ಎ ಬಿ ಅನ್ನೋದು ಎಷ್ಟು ಎ ಬಿ ಇದೆ ಅಂತ ಅನ್ನೋದನ್ನ ಹೇಳುತ್ತೆ. ಸೊ ಇಟ್ ಶೋಸ್ ದಿ ಎಫಿಷಿಯನ್ಸಿ. ಸೊ ಅದರಿಂದ ನ್ಯೂಮರಿಕಲ್ ಕೋಎಫಿಷಿಯಂಟ್ ಇರುತ್ತೆ. ಅಂಡ್ ಪವರ್ಸ್ ಆಫ್ ಲೆಟರ್ಸ್ ಅಂತೀವಿ. 3a² b³ x ಅಂತ ಬರೆದ್ರು ಅದೊಂದು ಟರ್ಮು. ಸೊ ಎ ಅನ್ನೋದು ಸೆಕೆಂಡ್ ಡಿಗ್ರಿ ಪವರ್ಗಿದೆ, b³ ಅಂದ್ರೆ ಥರ್ಡ್ ಡಿಗ್ರಿ ಪವರ್ಗಿದೆ, ಎಕ್ಸ್ ಅಂದ್ರೆ ಫಸ್ಟ್ ಡಿಗ್ರಿ ಪವರ್ಗಿದೆ ಅಂತ ಹೇಳ್ಬಿಟ್ಟು. ದೇರ್ ಫೋರ್ ಅಂಡ್ ಪವರ್ಸ್ ಆಫ್ ಲೆಟರ್ಸ್ ಅಂತ ಅಂದ್ಬಿಡ್ತೀವಿ. ಈಗ ಆಲ್ಫಾಬೆಟ್ ಅಂತ ಕರಿತಿದ್ವಲ್ಲ, ಲೆಟರ್ಸ್ ಅಂದ್ಬಿಟ್ರೆ ಇಟ್ ಮೇ ಬಿ ಗ್ರೀಕ್ ಲೆಟರ್, ಇಂಗ್ಲಿಷ್ ಆಲ್ಫಾಬೆಟ್, ಯಾವ್ದಾರು ಇರ್ಬೋದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಲೆಟರ್ಸ್. ಸೊ ಎಕ್ಸಾಂಪಲ್ -3ab² x ಅಂತ ಬರಿತೀನಿ ಅಂತ ಇಟ್ಕೊಳ್ಳೋಣ. ಇದೇನು ಈಸ್ ಮಲ್ಟಿಪಲ್ ಆಫ್ ಅಂತಂದ್ರೆ ಏನಂತ, ಪ್ರಾಡಕ್ಟ್ ಆಫ್ ಅಂತ. ಮೈನಸ್ ಅಂದ್ರೆ ಏನು, -1 ಇಂಟು ನಂಬರ್ ನ್ಯೂಮರಿಕಲ್ ಕೋಎಫಿಷಿಯಂಟ್ ಎಷ್ಟು 3. ನೆಕ್ಸ್ಟ್ ಆ ಇಂಟು ಅಂತ ಬರೆದ್ರೆ ಏನಾಗ್ಬಿಡುತ್ತೆ ನಮ್ಗೆ, ಆಲ್ಜಿಬ್ರಾ ಬರಿಬೇಕಾದ್ರೆ ಇಂಟು ಅನ್ನೋದು ಎಕ್ಸ್ ಲೆಟರ್ ತರ ಕಾಣೋದ್ರಿಂದ ಆಲ್ಜಿಬ್ರಾದಲ್ಲಿ ಏನ್ ಮಾಡ್ತೀವಿ ನಾವು, ಪಾಯಿಂಟ್ ಹಾಕಿ ತೋರಿಸ್ತೀವಿ. ಆ ಪಾಯಿಂಟ್ ಎಲ್ಲ ತೆಗೆದ್ಬಿಟ್ಟು ಬರೆದ್ಬಿಟ್ಟಿದೀವಿ ಇಲ್ಲಿ. ಬಟ್ ಸುಮ್ಮನೆ ಈ ಸತಿ ಫಸ್ಟ್ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಬರೆಯೋಣ. -3 ಇಂಟು a ಇಂಟು b² ಅಂತಿದೆ ಇಂಟು ಎಕ್ಸ್ ಅಂತ ಹೇಳಿ. ನೋಡಿ ಎಷ್ಟೊಂದು ಫ್ಯಾಕ್ಟರ್ಸ್ ಇದೆ ಇವಾಗ. ದೇರ್ ಫಾರ್ ಫ್ಯಾಕ್ಟರ್ಸ್ ಆರ್
ಸೊ ಮಲ್ಟಿಪಲ್ ಅಂತ ಟರ್ಮೇ ಮಲ್ಟಿಪಲ್ ಅಂತ ಕರೆದ್ಮೇಲೆ ಇನ್ನು ಉಳಿಯೋದಲ್ಲ ಫ್ಯಾಕ್ಟರ್ಸ್. ಫ್ಯಾಕ್ಟರ್ಸ್ ಆರ್ -1 is a factor, 3 is a factor, a is a factor, b ಸ್ಕ್ವೇರ್ಡ್ ಅಲ್ಲಿ b ಅನ್ನೋದಿದೆ ಅದು ಒಂದು ಫ್ಯಾಕ್ಟರು, b ಸ್ಕ್ವೇರ್ಡ್ ಫ್ಯಾಕ್ಟರು, x ಒಂದು ಫ್ಯಾಕ್ಟರ್. ಅಂದ್ರೆ ಇವೆಲ್ಲದ್ರಿಂದ ನಾನು ಡಿವೈಡ್ ಮಾಡ್ಬೋದು. -3ab² ನ -1 ಇಂದ ಡಿವೈಡ್ ಮಾಡಿದ್ರೆ +3ab² ಆಗುತ್ತೆ, 3 ಇಂದ ಡಿವೈಡ್ ಮಾಡಿದ್ರೆ ab² x ಆಗುತ್ತೆ, a ಇಂದ ಡಿವೈಡ್ ಮಾಡಿದ್ರೆ a ಹೊಟ್ಟೋಗ್ಬಿಟ್ಟು -3b² x ಉಳಿಯುತ್ತೆ. ಹಾಗೆ ಸೊ ಎಲ್ಲದ್ರಿಂದ ಡಿವೈಡ್ ಮಾಡೋದು. ಇದಿಷ್ಟೇ ಅಲ್ಲ ನೋಡಿ, ಅಗೈನ್ ಕೆಳಗಡೆ ಬರೀತೀನಿ ಇದನ್ನ. ನೆಕ್ಸ್ಟ್ ಏನ್ ಮಾಡ್ತೀನಿ, ಆಲ್ಸೋ ಯಾವ್ಯಾವ್ದು ಫ್ಯಾಕ್ಟರ್ಸು, 3a ಅನ್ನೋದು ಒಂದು ಫ್ಯಾಕ್ಟರು, -3a ಅನ್ನೋದು ಒಂದು ಫ್ಯಾಕ್ಟರು, ಎ ಬಿ ಅನ್ನೋದು ಒಂದು ಫ್ಯಾಕ್ಟರು, a ಇಂಟು ಬಿ ಅಷ್ಟು ಮಾಡಿದ್ರೆ ಎ ಬಿ ಇಂದ ಡಿವೈಡ್ ಮಾಡ್ಬೋದಲ್ಲ ನಾನು. ಸೊ ಎ ಬಿ ಇಂದ ಡಿವೈಡ್ ಮಾಡಿದ್ರೆ ಎ ಹೋಗುತ್ತೆ, b ಸ್ಕ್ವೇರ್ಡ್ ಅಲ್ಲಿ ಒಂದು ಸ್ಕ್ವೇರ್ ಹೋಗ್ಬಿಟ್ಟು ಬಿ ಉಳಿಯುತ್ತೆ. ಸೊ ಎಲ್ಲನೂ ಉಳಿಯುತ್ತೆ. ಹಾಗೆ ಎ ಬಿ ಇಸ್ ಆಲ್ಸೋ ಎ ಫ್ಯಾಕ್ಟರ್, ಎ ಬಿ ಸ್ಕ್ವೇರ್ಡ್ ಇಸ್ ಆಲ್ಸೋ ಎ ಫ್ಯಾಕ್ಟರ್, ಎ ಬಿ ಎಕ್ಸ್ ಅನ್ನೋದು ಒಂದು ಫ್ಯಾಕ್ಟರು, ಎ ಬಿ ಸ್ಕ್ವೇರ್ಡ್ ಎಕ್ಸ್ ಅನ್ನೋದು ಫ್ಯಾಕ್ಟರು. ಎಷ್ಟೊಂದು ಫ್ಯಾಕ್ಟರ್ಸ್ ಬರ್ಕೊಂಡು ಹೋಗ್ಬೋದು. ಓಕೆ, therefore we now have an idea that every algebraic term is a multiple. That means its factors are sign, which is +1 or -1, number as the numerical coefficient, and other factors are the letters which are in the number and their powers. So letters a b x avunu factors, ಅವುಗಳ ಪವರ್ನು ಫ್ಯಾಕ್ಟರ್ಸ್, ಅವುಗಳ ಮಲ್ಟಿಪಲ್ಸ್ ಸ್ಮಾಲರ್ ಮಲ್ಟಿಪಲ್ ಅವನು ಫ್ಯಾಕ್ಟರ್ಸ್ ಇದೆ. ಓಕೆ, ಬಟ್ ಈ ಫ್ಯಾಕ್ಟರ್ಸ್ ಬರ್ದಾಗ ಹೆಂಗ್ ಬರ್ತಿದೀವಿ ನೋಡಿ, ಇಲ್ಲಿ ಯಾವ್ದ್ರದ್ದು ಲೆಟರ್ದು ಪವರ್ನು ಇಲ್ಲಿ ಟರ್ಮಲ್ ಇರೋ ಪವರ್ಕಿನ್ನ ಜಾಸ್ತಿ ಬರ್ದಿಲ್ಲ ನಾವು. ಯಾಕೆ ಅಂದ್ರೆ ಏನನ್ನಾರು ನಾವು ಫ್ಯಾಕ್ಟರ್ ಅಂತಂದ್ರೆ ಇಟ್ ಇಸ್ ಡಿವಿಸರ್ ಅಂತ ಆಗ್ಬೇಕಾದ್ರೆ ಡಿವೈಡ್ ಮಾಡಿದ್ಮೇಲೆ ನ್ಯೂಮರೇಟರ್ ಅಲ್ಲಿ ಮಾತ್ರ ಹೋಲ್ ನಂಬರು ಅಥವಾ ಲೆಟರ್ ಉಳಿಬೇಕು. ಡಿನಾಮಿನೇಟರ್ ನಲ್ಲಿ ಹೋಲ್ ನಂಬರು ಅಥವಾ ನಂಬರ್ ಉಳಿದ್ರೆ, ಅದು ಲೆಟರ್ ಉಳಿದ್ರೆ ಅದು ಫ್ರಾಕ್ಷನ್ ಅಂತ ಆಗ್ಬಿಡುತ್ತೆ. ಸೊ ಫ್ರಾಕ್ಷನ್ಗೆ ಹೊಟ್ಟೋಗ್ಬಿಟ್ರೆ ಡಿವಿಷನ್ ಅನ್ನೋದು ಬೇರೆ ತರ ಶುರು ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಡಿವಿಸಿಬಿಲಿಟಿ, ಡಿವಿಸರ್ ಇವೆಲ್ಲ ಅನ್ನೋದು ಡಿವೈಡ್ ಮಾಡಿದ್ಮೇಲೆ ನಮಗೆ ಇಲ್ಲ ಲೆಟರು ಇಟ್ಸ್ ಪವರು ಅಥವಾ ನಂಬರ್ ಹೋಲ್ ನಂಬರ್ ಇರಬೇಕು. ಸೊ ಈ ತರ ಫಸ್ಟ್ ತಿಳ್ಕೊಂಬಿಟ್ಟು ಇದೇ ಥರನೇ ಇವಾಗ ಇಲ್ಲಿ ಲೆಟ್ ಅಸ್ ಲರ್ನ್ ಹೌ ಟು ಫೈಂಡ್ ಕಾಮನ್ ಫ್ಯಾಕ್ಟರ್ಸ್ ಅಂಡ್ ಕಾಮನ್ ಮಲ್ಟಿಪಲ್. ಡೈರೆಕ್ಟ್ ಆಗಿ ಏನ್ ಮಾಡೋಣ, ಆ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಬಂತಲ್ಲ ನಮ್ಗೆ ಏನ್ ತರ ಬರೆದ್ವಿ ನೋಡಿ. ಇಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಒಂದು ಐಡಿಯಾ ಹುಡುಕಿದ್ವಿ. ಈ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಗೆ ಏನಂತ ಬರೆದ್ವಿ, ಮಲ್ಟಿಪಲ್ ಆಫ್ ಲೋಯೆಸ್ಟ್ ಪವರ್ ಆಫ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಬರೆದ್ವಿ. ಹಾಗೇನೆ ಇಲ್ಲಿ ನಾವು LCM ಬಂದಾಗ ಏನ್ ಬರೆದ್ವಿ, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ is the highest power of all factors of the given number including common factors ಅಂತ ಬರೆದ್ವಿ. ಈ ಐಡಿಯಾ can be extended to algebraic terms. ಅಲ್ಲಿ it is easy to visualize. ಸೊ ಇದು ಜನರಲ್ ಆಗೇನೆ ಬರಿಬೋದು ನಾವು. ಓಕೆ, ಸೊ therefore ಈಗ ಏನ್ ಮಾಡೋಣ, ನಾವು ಡೈರೆಕ್ಟ್ ಆಗೇನೆ ಇದನ್ನ ಈ ತರ ಚಾಪ್ಟರ್ ಶುರು ಮಾಡ್ಕೊಂಡ್ಬಿಡೋಣ. HCF and LCM of algebraic terms. Algebraic terms. Extending the definition of HCF and LCM of whole numbers we can state generally as follows. ನೋಡಿ ಇಲ್ಲಿ ಈಗ ಬರೀತೀನಿ. ಈಗ HCF
ಈಕ್ವಲ್ಸ್ ಏನಿತ್ತು ಹೇಳಿ ಅದು, ಇಟ್ ಈಸ್ ದಿ ಮಲ್ಟಿಪಲ್. ಫಸ್ಟ್ ಏನಪ್ಪಾ ಅಂತಂದ್ರೆ ಮಲ್ಟಿಪಲ್ ಅಂದ್ರೆ ಇಟ್ ಈಸ್ ಪ್ರಾಡಕ್ಟ್ ಆಫ್ ಸರ್ಟನ್ ಥಿಂಗ್ಸ್. ಯಾವುದು? ಮಲ್ಟಿಪಲ್ ಆಫ್ ಫ್ಯಾಕ್ಟರ್. ಆದ್ರಿಂದ ಇಲ್ಲಿ ಲೋಯೆಸ್ಟ್ ಪವರ್ ಇರಬೇಕು. ಯಾಕೆ? ಡಿನಾಮಿನೇಟರ್ ಬರುತ್ತೆ. ಫ್ಯಾಕ್ಟರ್ ವಿಲ್ ಕಮ್ ಇನ್ ದಿ ಡಿನಾಮಿನೇಟರ್ ಫಾರ್ ಡಿವಿಷನ್. ಸೊ ಆದ್ರಿಂದ ಅದು ಲೋಯೆಸ್ಟ್ ಪವರ್ ಇರಬೇಕು. ಮಲ್ಟಿಪಲ್ ಆಫ್, ನೋಡಿ ಇಲ್ಲಿ ಮಲ್ಟಿಪಲ್ ಆಫ್ ಈ ತರ ಬರೀತೀನಿ. ಈಗ ನೋಡಿ ಇಲ್ಲಿ ಆಲ್ಜಿಬ್ರಾಯಿಕ್ ಟರ್ಮ್ ಅಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂನು ಇತ್ತು ಅಲ್ವಾ? ಆ ನ್ಯೂಮರಿಕಲ್ ವ್ಯಾಲ್ಯೂಗೆ ಮಾತ್ರ ನಾವು ಆ ನ್ಯೂಮರಿಕಲ್ ಪ್ರೊಸೀಜರ್ ಹೆಂಗ್ ಮಾಡಿದ್ವಲ್ಲ ಮುಂಚೆ ನಂಬರ್ಸ್ಗೆ, ಅದೇ ಪ್ರೊಸೀಜರ್ ಉಪಯೋಗಿಸ್ಬಿಟ್ಟು ಕಂಡುಹಿಡಿಬೇಕು. ಮಲ್ಟಿಪಲ್ ಆಫ್ HCF ಆಫ್ ನ್ಯೂಮರಿಕಲ್ ಕೋಎಫಿಷಿಯಂಟ್, HCF ಆಫ್ ನ್ಯೂಮರಿಕಲ್ ಕೋಎಫಿಷಿಯಂಟ್ and lowest powers of common letters ಅಥವಾ ಆಲ್ಜಿಬ್ರೈಕ್ ಫ್ಯಾಕ್ಟರ್ಸ್ ಅಂತ ಕರಿಬೋದು. ಅದನ್ನ ಏನಂತ ಕರಿಬೋದು? ಆಲ್ಜಿಬ್ರೈಕ್ ಫ್ಯಾಕ್ಟರ್ಸ್. ಆಲ್ಜಿಬ್ರೈಕ್ ಅಂತಂದ್ರೆ ಲೆಟರ್ಸ್. ಈಗ ನೋಡಿ ಇಲ್ಲಿ ಇದ್ರೊಳಗಡೆಗೆ 3 ಅನ್ನೋದು ನ್ಯೂಮರಿಕಲ್ ಫ್ಯಾಕ್ಟರ್, AB² X ಇವೆಲ್ಲ ಆಲ್ಜಿಬ್ರೈಕ್ ಫ್ಯಾಕ್ಟರ್ಸ್. ಅದನ್ನ ಲೆಟರ್ಸ್ ಅಂತ ಕರೆದ್ರೆ ಈಸಿ ಇರುತ್ತೆ ಅಂತ ಲೆಟರ್ಸ್ ಬರೀತಾರೆ. ಪವರ್ಸ್ ಆಫ್ ಕಾಮನ್ ಲೆಟರ್ಸ್ ಅಂತಂದ್ರೆ ಏನು? ಕಾಮನ್ ಫಾರ್ ಯಾವುದು? ಕಾಮನ್ ಲೆಟರ್ಸ್ ಆಫ್ ದಿ ಗಿವನ್ ನಂಬರ್ಸ್, ಗಿವನ್ ಟರ್ಮ್ಸ್ ಅಂತ ಹಾಕೋಣ ಇವಾಗ. ಗಿವನ್ ಟರ್ಮ್ಸ್. ಓಕೆ, ಸೊ ಇದು ಜನರಲ್ ರೂಲ್ ಆಗೋಯ್ತು. ಈಗ HCFಗೆ ಲೆಟರ್ಸ್ ಇಲ್ಲದೆ ಹೋದ್ರೆ HCF ಆಫ್ ನ್ಯೂಮರಿಕಲ್ ಹೆಂಗ್ ಬರುತ್ತೆ? ಲೋಯೆಸ್ಟ್ ಪವರ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅದು. ಓಕೆ, ಸೊ LCM ಈಸ್ ಆಲ್ಸೋ ಎ ಮಲ್ಟಿಪಲ್. ಬಟ್ ಈಗ ಏನಾಗ್ಬಿಡುತ್ತಿದೋ, ಬರೀ ಕಾಮನ್ ಫ್ಯಾಕ್ಟರ್ಸ್ನು ಆಗೋದಿಲ್ಲ, ಎಲ್ಲಾ ಫ್ಯಾಕ್ಟರ್ಸು ತಗೋಬೇಕು. ಎಲ್ಲಾ ಫ್ಯಾಕ್ಟರ್ಸ್ದು ಹೈಯೆಸ್ಟ್ ಪವರ್ ತಗೊಂಡು ಮಲ್ಟಿಪಲ್ ಮಾಡ್ಬೇಕು. ಆದ್ರಿಂದ ಏನ್ ಮಾಡ್ತೀವಿ? ಮಲ್ಟಿಪಲ್ ಆಫ್ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಇರುತ್ತಲ್ಲ, ಅದರಿಂದ LCM ಆಫ್ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್, ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಅಂಡ್ ಬಹಳ ಇಂಪಾರ್ಟೆಂಟ್, ಹೈಯೆಸ್ಟ್ ಪವರ್. ನೋಡಿ, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ಗೆ ಹೈಯೆಸ್ಟ್ ಪವರ್, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಗೆ ಲೋಯೆಸ್ಟ್ ಪವರ್. ಅದು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು, ಹೈಯೆಸ್ಟ್ ಪವರ್ ಆಫ್ ಆಲ್ ಲೆಟರ್ಸ್ ಅಂದ್ರೆ ಫ್ಯಾಕ್ಟರ್ಸ್, ಅಂದ್ರೆ ಆಲ್ ಲೆಟರ್ಸ್ ಅಂದ್ರೆ ಆಲ್ಜಿಬ್ರಾಯಿಕ್ ಫ್ಯಾಕ್ಟರ್ಸ್. ಆಲ್ಜಿಬ್ರಾಯಿಕ್ ಫ್ಯಾಕ್ಟರ್ಸ್ of the given numbers, given terms, of the given terms. So this will become the definition of LCM. Okay, fine. ಸೊ ಇದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಲೆಕ್ಕ ಮಾಡ್ಬೇಕಷ್ಟೇ. We have to solve problems. Therefore now examples. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಒಂದೇ ಲೆಕ್ಕದಲ್ಲೇನೆ LCM HCF ಎರಡು ಮಾಡಿ ತಿಳ್ಕೊಂಡ್ಬಿಡೋಣ. ಫೈಂಡ್ HCF and LCM of HCF and LCM of 24A³ B². ಎಲ್ಲ ಇಲ್ಲಿ ತನಕ ಉಪಯೋಗಿಸಿರೋ ಟರ್ಮ್ಸ್ ಉಪಯೋಗಿಸ್ಕೊಂಡ್ರೆ ಪ್ರೈಮ್ ಫ್ಯಾಕ್ಟರ್ಸ್ ಈಸಿ ಆಗುತ್ತೆ ಅಂತ. AB², 36A² B to the power of 4, 36A² B to the power of 4 and 12
AB cubed x. AB cubed x. So first, let us try to find HCF. ಓಕೆ, HCF ಗೆ ಅದರಲ್ಲಿ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂತಂದ್ರೆ HCF ಅಲ್ಲಿ ಫಸ್ಟ್ ಸ್ಟೆಪ್ ಏನು? HCF ಆಫ್ ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸ್. ಫಸ್ಟ್ HCF ಆಫ್ ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸ್. ಅದಕ್ಕೆ ಯಾರು ಇದ್ದಾರೆ? ನಾವು ಅದಕ್ಕೆ ಏನ್ ಬೇಕು? PFs ಆಫ್ 24, 36, 12 ಬೇಕು. ಈ ತರ ಹಾಕೊಂಡು ನೀವು ಲೆಕ್ಕ ಮಾಡ್ಬೇಕಾದ್ರೆ ಬಲಗಡೆ ಒಂದು ಉದ್ದ ಗೀಟ್ ಹೇಳ್ಕೊಳ್ಳೋದು, ಆ ಕಡೆ ರಫ್ ವರ್ಕ್ ಮಾಡ್ಕೊಳ್ಳೋದು. ಸೊ 24 ನಮಗೆ ಬಂದಿದೆ. ಇನ್ನೊಂದ್ಸತಿ ಸುಮ್ಮನೆ ಈ ಲೆಕ್ಕನೇ ಶುರು ಮಾಡಿದ್ರೆ ಹೆಂಗಾಗತ್ತೆ ಅನ್ನೋ ತೋರ್ಸಕ್ಕೋಸ್ಕರ 2 12, 2 6, 2 3. ಸೊ ಎಷ್ಟು ಬಂತು ನಮಗೆ? ಪವರ್ಸ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಬರ್ಕೊಳ್ಳೋದು. 2 ಕ್ಯೂಬ್ ಇಂಟು 3. ಸಾರಿ, 8 3 24, ಕರೆಕ್ಟ್. ನೆಕ್ಸ್ಟ್ 36 ಇದು ಬಂದಿದೆ ನಮಗೆ. 2 18, 2 9, 3 3. ಸೊ ಎಷ್ಟು ಬಂದಿದೆ? 2 ಸ್ಕ್ವೇರ್ಡ್ ಇಂಟು 3 ಸ್ಕ್ವೇರ್ಡ್ ಅಂತ ಬಂದಿದೆ. ನೆಕ್ಸ್ಟ್ 12, 2 6, 2 3. ಸೊ ಅಲ್ಲಿ ಪ್ರೈಮ್ ನಂಬರ್ ಮುಗೀತದದ್ದು. 2 ಸ್ಕ್ವೇರ್ಡ್ ಇಂಟು 3 ಆಗುತ್ತೆ. ಈಗ ಏನ್ ಮಾಡ್ತೀವಿ? ದೇರ್ ಫೋರ್ HCF is equal to ಏನು? ಮಲ್ಟಿಪಲ್ ಆಫ್ ಲೋಯೆಸ್ಟ್ ಪವರ್ಸ್ ಆಫ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್. ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಎಲ್ಲಾದ್ರಲ್ಲೂ ಇರೋದು ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್. 24, 36, 12 ಫ್ಯಾಕ್ಟರ್ಸ್ ಮಾತ್ರ ತಗೊಳ್ಳೋದು. ಬಟ್ ಇಲ್ಲಿ 2 3 ಎರಡರಲ್ಲೂ ಇದೆ, ಅದ್ರ ಲೋಯೆಸ್ಟ್ ಪವರ್ಸ್. ಸೊ ಇಸ್ ಈಕ್ವಲ್ ಟು 2 ಅನ್ನೋದ್ರ ಲೋಯೆಸ್ಟ್ ಪವರ್ ಯಾವುದು? 2 ಸ್ಕ್ವೇರ್ಡ್. 3 ಲೋಯೆಸ್ಟ್ ಪವರ್ ಯಾರು? 3 ಲೋಯೆಸ್ಟ್ ಪವರ್ ಯಾರು? 3 ಸ್ಕ್ವೇರ್ಡ್ 3 ಇದೆ, ಅದರಿಂದ 3. ಸೊ ಎಷ್ಟಾಯ್ತು ಇವಾಗ? 4 3 12. ಸೊ HCF ಆಫ್ ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸ್ ಈಸ್ 12 ಅಂತ ಬಂತು. ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು? HCF ಆಫ್ algebraic factors ಅಥವಾ algebraic terms. algebraic term ಅನ್ನೋದ್ರ ಬದಲು HCF ಆಫ್ ಲೆಟರ್ಸ್ ಅಂತ ಅಷ್ಟೇ ಬರೆಯೋಣ ಸಾಕು. HCF ಅವಾಗ ಕ್ಲಾರಿಟಿ ಇರುತ್ತೆ. HCF ಆಫ್ ಲೆಟರ್ಸ್ ಅಂತಂತಂದ್ರೆ ಏನು? ಆಲ್ಜಿಬ್ರೈಕ್ ಫ್ಯಾಕ್ಟರ್ಸ್ ಅಂತ. ಆಲ್ಜಿಬ್ರೈಕ್ ಫ್ಯಾಕ್ಟರ್ಸ್. ಸೊ ಈಗ ಫಸ್ಟ್ HCF ಬರ್ಬೇಕಾದ್ರೆ ಕಾಮನ್ ಫ್ಯಾಕ್ಟರ್ಸ್ ಯಾರು ಅಂದ್ರೆ ಕಾಮನ್ ಲೆಟರ್ಸ್. ಫಾರ್ HCF ದಿ ಕಾಮನ್ ಲೆಟರ್ಸ್ ಆಫ್ ಆಲ್ ದಿ ಟರ್ಮ್ಸ್ ಆರ್, ನೋಡಿ ಇಲ್ಲಿ ಇದರಲ್ಲಿ AB ಇದೆ, A, B ಬರ್ಕೊಳ್ಳೋಣ. ಇಲ್ಲಿ ಬಂದ್ರು AB ಇದೆ, ಅದರಿಂದ AB ಬರ್ಕೊಂಡ್ಬಿಟ್ಟಿದೀವಿ. ಇಲ್ಲಿ ಬಂದ್ರೆ AB X ಇದೆ, ಆದ್ರಿಂದ ಇನ್ನೊಂದು ಬಂತು. ಆ X ಅನ್ನೋದು ಇದು ಒಂದ್ರಲ್ಲಿ ಮಾತ್ರ ಇದೆ. ಸೊ ಕಾಮನ್ ಇರೋದು AB ಮೂರರಲ್ಲೂ ಇದೆ, ಆದ್ರಿಂದ ಆರ್ ಓನ್ಲಿ AB. X is not common of all the terms. ಸೊ ಅದನ್ನ ಕನ್ಸಿಡರ್ ಮಾಡಬಾರ್ದು ನಾನೀಗ. ಓಕೆ, ಸೊ ದೇರ್ ಫಾರ್ HCF is equal to HCF of ಲೆಟರ್ಸ್ ಏನು? ಈಕ್ವಲ್ಸ್ ಮಲ್ಟಿಪಲ್ ಆಫ್ ಲೋಯೆಸ್ಟ್ ಪವರ್ ಆಫ್ ಕಾಮನ್ ಲೆಟರ್ಸ್. ಇಲ್ಲಿ ನೋಡಿ ಈಗ ಕಾಮನ್ ಲೆಟರ್ಸ್ ಅಂತ ಬಂತು. ಸೊ ಮಲ್ಟಿಪಲ್ ಅಂತಂದ್ರೆ A ಬರೆಯೋಣ. Aದು ಲೋಯೆಸ್ಟ್ ಪವರ್ ಎಷ್ಟಿದೆ ನೋಡಿ, ಇಲ್ಲಿ A ಕ್ಯೂಬ್ ಇದೆ, A ಸ್ಕ್ವೇರ್ಡ್ ಇದೆ, A ಇದೆ. ಸೊ ಆದ್ರಿಂದ A ಅನ್ನೋದಕ್ಕೆ ಪವರ್ 1 ಲೋಯೆಸ್ಟ್.
ಹಾಗೆ ಬಿಗ್ ಬಂದಾಗ ಏನಿದೆ ನೋಡಿ, ಇಲ್ಲಿ ಬಿ ಸ್ಕ್ವೇರ್ಡ್ ಇದೆ, ಇಲ್ಲಿ ಬಿ ಟು ದ ಪವರ್ ಆಫ್ 4 ಇದೆ, ಇಲ್ಲಿ ಬಿ ಕ್ಯೂಬ್ಡ್ ಇದೆ. ಲೋಯೆಸ್ಟ್ ಪವರ್ ಯಾವುದು? ಬಿ ಸ್ಕ್ವೇರ್ಡ್ ಇದೆ. ಆದ್ರಿಂದ ಎಷ್ಟಾಯ್ತಿದು? ಬಿ ಸ್ಕ್ವೇರ್ಡ್ ಅನ್ನೋದು. ಓಕೆ, ಎ ಟು ದಿ ಪವರ್ ಆಫ್ 1 is the lowest power of common letter A, b squared is the lowest power of common letter B. ಅವೆರಡರದ್ದು ಮಲ್ಟಿಪಲ್ ಅಂತಂದ್ರೆ ಎ ಇಂಟು ಬಿ ಸ್ಕ್ವೇರ್ಡ್ ಅಂತ. ಆಲ್ಜಿಬ್ರೈಕ್ ಟರ್ಮ್ ಆದ್ರಿಂದ ಇಂಟು ಬರಲಿಲ್ಲ, ಸುಮ್ಮನೆ ಪಕ್ಕದಲ್ಲಿ ಬರೆದಿದ್ದೀನಿ. ದೇರ್ಫೋರ್ ಈಗ ನ್ಯೂಮರಿಕಲ್ ಕೋಎಫಿಷಿಯಂಟ್ ಹೆಚ್ ಸಿ ಎಫ್, ಅದ್ರದ್ದು ಹೆಚ್ ಸಿ ಎಫ್ ಬಂತು, ಲೆಟರ್ಸ್ದು ಹೆಚ್ ಸಿ ಎಫ್ ಬಂತು. ದೇರ್ಫೋರ್ ಹೆಚ್ ಸಿ ಎಫ್ ಆಫ್ ಗಿವನ್ ಆಲ್ಜಿಬ್ರೈಕ್ ಟರ್ಮ್ಸ್, ಆಲ್ಜಿಬ್ರೈಕ್ ಅಂತ ಬರದ ತಕ್ಷಣ ಎಲ್ಲಾ ಕೋಎಫಿಷಿಯಂಟ್ಸ್ ಸೇರ್ಕೋತಾರೆ. ಆಲ್ಜಿಬ್ರೈಕ್ ಟರ್ಮ್ಸ್ ಈಕ್ವಲ್ಸ್ ಹೆಚ್ ಸಿ ಎಫ್ ಆಫ್ ನ್ಯೂಮರಿಕಲ್ ಕೋಎಫಿಷಿಯಂಟ್ into HCF of letters. HCF of letters equals numerical coefficient 12 ಇದ್ರದ್ದು AB squared. So this is how you will be able to do it for the HCF. ಇದೇ ಪ್ರೊಸೀಜರ್ ಇವಾಗ LCM ಗೆ ಉಪಯೋಗಿಸ್ಕೊಳ್ಳೋಣ. LCM ಅಂತ. ಸೊ LCM ಹೆಂಗ್ ಮಾಡ್ತೀವಿ? ಅದರಲ್ಲೂ ಅಷ್ಟೇ, ಫಸ್ಟ್ ಎತ್ಕೊಳ್ತೇನು? LCM ಆಫ್ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್. ಈಗ ಮಲ್ಟಿಪಲ್ ಹುಡುಕ್ಬೇಕು. ಈಗ ನಾವು ಕಾಮನ್ ಮಲ್ಟಿಪಲ್ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್. ಅದಕ್ಕೆ ಈಗ 3 ಟರ್ಮ್ ಇದೆ, ಕ್ವಿಕ್ ಪ್ರೊಸೀಜರ್ ಉಪಯೋಗಿಸ್ಬಿಡೋಣ. ಯಾವ್ಯಾವುದು 3 ವ್ಯಾಲ್ಯೂಸು? 24, 36, 12. ಪಕ್ಕ ಬರ್ಕೊಳ್ಳೋದು. 24, 36, 12 ಅಂತ ಬರ್ಕೊಂಡು ಶುರು ಮಾಡೋಣ. ಎಲ್ಲದರಲ್ಲೂ ಯೂನಿಟ್ ಡಿಜಿಟಲ್ ಈವನ್ ನಂಬರ್ ಇದೆ, ಅದರಿಂದ 2ರಿಂದ ಶುರು ಮಾಡ್ಕೊಳ್ಳಿ. 2 12 24, 2 18 36, 2 6. ಮತ್ತೆ ಏನಿದೆ ನಮಗೆ? ವಿ ಹ್ಯಾವ್ ಈವನ್ ನಂಬರ್ಸ್ ಯೂನಿಟ್ ಡಿಜಿಟಲ್ಲಿ, ಅದರಿಂದ ಮತ್ತೆ 2 ಟ್ರೈ ಮಾಡೋದು. 2 6 12, 2 9 18, 2 3 6. ಸಿ ಈ ಥರ ಪ್ರೊಸೀಜರ್ ಯಾತಕ್ಕೆ ನಾನು ಪ್ರತಿ ಸಲನೂ ಹಿಂಗೆ ಪ್ರೈಮ್ ನಂಬರ್ ಸ್ಮಾಲರಿಂದನೇ ಹೋಗಿ ಅಂತಂದರೆ ನೀವು ಏನನ್ನು ಮಲ್ಟಿಪ್ಲಿಕೇಶನ್ ಮಿಸ್ ಮಾಡಲ್ಲ, ಮಿಸ್ಟೇಕ್ ಆಗೋದಿಲ್ಲ. ಈಗ ನೋಡಿ, ಇಲ್ಲಿ ಇವಾಗ 2 ಆಡ್ ನಂಬರ್ ಇದೆ, ಒಂದು 6 ಇದೆ. ಬಟ್ 6 is also a multiple of 3, 9 is also a multiple of 3. ಅದರಿಂದ 3ರಿಂದ ಶುರು ಮಾಡೋದು. 3 2 6, 3 3 9, 3 1 3. ಸೊ ಲಾಸ್ಟಲ್ಲಿ ನೋಡಿ ಎಲ್ಲ ಪ್ರೈಮ್ ನಂಬರ್ಸೇ ಬಂದ್ಬಿಡ್ತು. ದೇರ್ಫಾರ್ LCM equals 2 into 2 into 3 into 2 into 3. 2 cubed into 3 squared ಬಂತು. ಅಂದ್ರೆ 8 9 72. ಸೊ 72 is now divisible by 12, 36 and 24. 12 6 72, 36 2 72, 24 72. ಸೊ ಅಲ್ಲಿಗೆ LCM ಆಫ್ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಕಂಡುಹಿಡಿದ್ವಿ ನಾವು. ಓಕೆ, ಸೊ ಏನಿದು? ಇಟ್ ಈಸ್ ದಿ ಹೈಯೆಸ್ಟ್ ಪವರ್ ಆಫ್ ಅಂತ ಹೇಳ್ಬಿಟ್ಟು ಅದೆಲ್ಲ ಬರೀಲೇ ಇಲ್ಲ ನಾನು. ಯಾಕೆ? ವಿ ಹ್ಯಾವ್ ಆಲ್ರೆಡಿ ಫೌಂಡ್ ಎ ಸಿಂಪಲ್ ಮೆಥಡ್. ಪ್ರೈಮ್ ಫ್ಯಾಕ್ಟರ್ಸ್ನ ಹಿಂಗೆ ಮಾಡೋದು ಕ್ವಿಕ್ ಮೆಥಡ್ ಬಂದ್ಬಿಟ್ಟಿದೆ, ಡೈರೆಕ್ಟಾಗೆ ಬರೆದ್ಬಿಟ್ವಿ. ನೆಕ್ಸ್ಟ್ ಏನು? LCM ಆಫ್ ಲೆಟರ್ಸ್ ಅಂದ್ರೆ ಯಾರು? ಆಲ್ಜಿಬ್ರೈಕ್ ಫ್ಯಾಕ್ಟರ್ಸ್. ಅದಕ್ಕೆ ಏನ್ ರೂಲ್ ಉಪಯೋಗಿಸ್ತೀವಿ ನಾವು? ಇಸ್ ಈಕ್ವಲ್ ಟು ಮಲ್ಟಿಪಲ್ ಆಫ್. ಸೊ ಇಲ್ಲಿ ಅದು ಬರೆಯಕ್ ಮುಂಚೆ ಏನ್ ಅಬ್ಸರ್ವ್ ಮಾಡ್ಬೇಕು? LCM ನಮಗೆ ಬೇಕಾಗಿರೋದು ಏನು ಅಂತಂದ್ರೆ ಎಲ್ಲಾ ಫ್ಯಾಕ್ಟರ್ಸ್ ಬೇಕು. ನಂಬರ್ಸ್ ಅಲ್ಲಿ ಇರೋದು ಎಲ್ಲಾ ಫ್ಯಾಕ್ಟರ್ಸ್ ಅಂದ್ರೆ ಏನೇನ್ ಲೆಟರ್ಗಳಿಂದ ಈ ಟರ್ಮ್ಸ್ ಆಗಿದೆ ಅಂತ ನೋಡ್ಬೇಕು ನಾನು. ಸೊ ಇಲ್ಲಿ ಕೊಟ್ಟಿರೋದು ಪ್ರಾಬ್ಲಮ್ ನಲ್ಲಿ ಯಾವ್ಯಾವ ಲೆಟರ್ ಇದೆ ಅಂತ ಹುಡುಕಿ. ಫಸ್ಟ್ ದ್ರಲ್ಲಿ AB ಇದೆ, ಸೆಕೆಂಡ್ ದ್ರಲ್ಲಿ AB ಇದೆ, ಥರ್ಡ್ ದ್ರಲ್ಲಿ ABX ಇದೆ. ಅಂದ್ರೆ ಈ 3 ನಂಬರ್ಗಳನ್ನು ಸೇರಿಸಿದ್ರೆ, 3 ಟರ್ಮ್ ಸೇರಿಸಿದ್ರೆ ನಮಗೆ 3 ಲೆಟರ್ಸ್ ಇದೆ, AB ಅಂಡ್ X. ಸೊ ಫಸ್ಟ್ ಅದನ್ನ ಬರೀಬೇಕು. ಫ್ಯಾಕ್ಟ್ ಲೆಟರ್ ಆಫ್ ಆಲ್ ದಿ ನಂಬರ್ಸ್ ಆರ್ A, B ಅಂಡ್ X. ನೋಡಿ, HCF ಬಂದಾಗ ಕಾಮನ್ ಯಾರು ಅದಷ್ಟನ್ನೇ ಬರ್ಕೊಂಡ್ವಿ, A ಅಂಡ್ B ಅಂತ. ಅದೇ LCM ಬಂದಾಗ
ಯಾವ್ಯಾವ ಲೆಟರ್ ಇದಾರೋ ಅದೆಲ್ಲನೂ ನೋಡಿದ್ವಿ. ಈಗ ಅಲ್ಲೇನ್ ಮಾಡಿದ್ವಿ, ಈ ತರ ಕಾಮನ್ ಲೆಟರ್ ಇರೋದು ಅದ್ರ ಲೋಯೆಸ್ಟ್ ಪವರ್ ತಗೊಂಡ್ವಿ. ಈಗೇನ್ ಮಾಡ್ಬೇಕು ನಾವು, ಈ ಎಲ್ಲಾ ಲೆಟರ್ಸ್ದು ಹೈಯೆಸ್ಟ್ ಪವರ್ ಏನಿದೆ ಆ ಟರ್ಮ್ಸ್ ಅಲ್ಲಿ ನೋಡ್ಬೇಕು, ಬರಿಬೇಕು. ದೇರ್ ಫೋರ್ LCM of letters equals multiple of highest powers. Lowest common ಗೆ highest power. Highest powers of A, B and X ಅಂದ್ರೆ ಎಲ್ಲಾ ಫ್ಯಾಕ್ಟರ್ಸ್. ಓಕೆ, ಈಗ ನೋಡಿ ಇಲ್ಲಿ ಏದು ಹೈಯೆಸ್ಟ್ ಪವರ್ ಎಷ್ಟಿದೆ ನೋಡಿ ಇಲ್ಲಿ ಲೆಟರ್ಸ್ ಅದು. ಏದು ಹೈಯೆಸ್ಟ್ ಪವರ್ ಎಷ್ಟಿದೆ, A ಕ್ಯೂಬ್ A ಸ್ಕ್ವೇರ್ಡ್ A ಅಂದ್ರೆ A ಕ್ಯೂಬ್ ಇದೆ. ಬಿದು ಹೈಯೆಸ್ಟ್ ಪವರ್ ಇದೆ B ಸ್ಕ್ವೇರ್ಡ್ B ಟು ದಿ ಪವರ್ ಆಫ್ 4, B ಕ್ಯೂಬ್ ಅಂದ್ರೆ B ಟು ದಿ ಪವರ್ ಆಫ್ 4 ಇದೆ. X ಒಂದೇ ಒಂದ್ ಕಡೆ ಇದೆ. ಸೊ A ಕ್ಯೂಬ್ B ಟು ದಿ ಪವರ್ ಆಫ್ 4 X ಅಷ್ಟು ಬಂತು, is equal to A ಕ್ಯೂಬ್ B ಟು ದಿ ಪವರ್ ಆಫ್ 4 ಇಂಟು X ಅಂತ. ನೋಡಿ, ಇವೆಲ್ಲ ಹೈಯೆಸ್ಟ್ ಪವರ್ಸ್ ಆಫ್ A, B ಅಂಡ್ X. Okay, therefore is equal LCM of algebraic terms, LCM of given algebraic terms equals LCM of numerical coefficients. ಇದು ಫಸ್ಟ್ ಲೆಕ್ಕ ಆದ್ರಿಂದ ಇವೆಲ್ಲ ಸ್ಟೆಪ್ ಬರ್ತದೆ, ಇಷ್ಟೊಂದು ಬರಿಬೇಕಾಗಿಲ್ಲ ನೀವು, ಇದು ಸುಮ್ಮನೆ ಆಮೇಲೆ ಮಾಡೋದು. ಇಂಟು LCM of letters is equal to 72 A cubed B to the power of 4. ಸಂಧಿ ಆಗೋಯ್ತು, ಸ್ವಲ್ಪ ಕೆಳಗಡೆ ಬರುತ್ತೇನೆ. ಈಕ್ವಲ್ಸ್ 72 A cubed B to the power of 4x. ಓಕೆ, ನೋಡಿ. ಸೊ ನೋಡಿ, HCF ಅನ್ನೋದು ಡಿವಿಸರ್. ಇಟ್ಸ್ ನ್ಯೂಮರಿಕಲ್ ಕೋಎಫಿಷಿಯಂಟ್ ಆಲ್ಸೋ ಇಸ್ ಲೆಸ್, powers of letters are also less, and at the same time the letters are only those letters which are present in all the numbers. ಅದನ್ನೇ LCM ಅಲ್ಲಿ ಬಂದ್ರೆ numerical coefficient is bigger, so that it is divisible by all the given numerical coefficients, and also the letters are such that it contains all the letters that are there in the given terms, and also we have taken the highest power of those letters. ಅಷ್ಟು ಸೇರಿಸಿ ನಮಗೆ ಇದರದ್ದು LCM ಬಂದಿದೆ. ಸೊ ಇವತ್ತು ಇಷ್ಟಿರಲಿ. ಇದಕ್ಕೆ ಸಿಂಪಲ್ ಒಂದಿಷ್ಟು ಅಸೈನ್ಮೆಂಟ್ ಕಳಿಸ್ತೀನಿ, ಮಾಡಿ. ನೆಕ್ಸ್ಟ್ ಟೈಮ್ ಇಂದ ಫ್ರಾಕ್ಷನ್ಸ್ ಶುರು ಮಾಡಿ, ಫ್ರಾಕ್ಷನ್ಸ್ಗೆ HCF LCM ಎಲ್ಲ ಹೇಗೆ ಉಪಯೋಗಿಸೋದು ಅಂತ ಹೇಳಿ, ನಿಮ್ಮ 8ನೇ ಕ್ಲಾಸಿಗೆ ನಾನು ಅರಿಥಮೆಟಿಕ್ ಫ್ರಾಕ್ಷನ್ಸ್, ಕಾಂಪ್ಲೆಕ್ಸ್ ಫ್ರಾಕ್ಷನ್ಸ್ ಅನ್ನು ಜಾಸ್ತಿ ಫೋಕಸ್ ಮಾಡ್ತೀನಿ. ನಿಮ್ಗೆ ಆಲ್ಜಿಬ್ರೈಕ್ ಫ್ರಾಕ್ಷನ್ಸ್ ಸಿಂಪಲ್ ಆಗಿರೋದು ಮಾತ್ರ ತೋರಿಸಿ, ನೆಕ್ಸ್ಟ್ ಇಯರ್ ಹೊತ್ತಿಗೆ ನಿಮ್ಗೆ ಫ್ಯಾಕ್ಟರೈಸೇಷನ್ ಎಲ್ಲ ಹೇಳ್ಕೊಟ್ಟು, ದೊಡ್ಡ ಎಕ್ಸ್ಪ್ರೆಷನ್ಸ್ಗೆ, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ಗೆ HCF LCM ಎಲ್ಲ ಹೆಂಗೆ ಕಂಡಿಡೋದು ಅಂತ ಆಮೇಲೆ. ಈ ಸತಿ ಅರಿಥಮೆಟಿಕ್ ನಲ್ಲಿ ಕಾಂಪ್ಲೆಕ್ಸ್ ಫ್ರಾಕ್ಷನ್ಸ್ ತರದನ್ನ ಜಾಸ್ತಿ ತೋರಿಸಿ, ಸಿಂಪಲ್ ಆಲ್ಜಿಬ್ರೈಕ್ ಫ್ರಾಕ್ಷನ್ಸ್ ಅನ್ನ ತೋರಿಸ್ತೀನಿ ನೆಕ್ಸ್ಟ್ ಕ್ಲಾಸ್. ರೈಟ್ ಅಮ್ಮ?